ನಮ್ಮ ನಗಲಿದ ಆತ್ಮೀಯ ಗೆಳೆಯನಿಗೆ ಸಂಕೇತ್ ಗೆಳೆಯರ ಅರ್ಪಣೆ. ಶಂಕರ್ ನಾಗ್ ಅವರಿಗೆ ಕಂಠದಾನ ನೀಡಿದ ಶ್ರೀ ಅನಂತ್ ನಾಗ್ರವರಿಗೆ ನಮ್ಮ ಕೃತಜ್ಞತೆಗಳು. ಟ್ಯಾಕ್ಸಿ ಸಿಂಗ್ಸಂದ್ರ ಬರ್ತೀರಾ? ನೀವು ಸಿಂಗ್ಸಂದ್ರ ಬರ್ತೀರಾ? ಆಗೋದಿಲ್ಲ ಸ್ವಾಮಿ, ಆ ಕಡೆ ಯಾವ ಗಿರಾಕಿನೂ ಸಿಗೋದಿಲ್ಲ. ನೀವು ಬರಲ್ಲ ಸ್ವಾಮಿ. 10 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ. ಎಷ್ಟು ಕೊಟ್ಟರು ಬೇಡ, ಹೋಗಿ ಸ್ವಾಮಿ. ನೀವು ಇಷ್ಟೊತ್ತಿನಲ್ಲಿ ಯಾವ ಬರ್ತಾನೆ ಸ್ವಾಮಿ? ಮೇರೆ ಗಿರಾಕಿ ಒಬ್ರು ಇದ್ದಾರೆ, ಕರ್ಕೊಂಡು ಹೋಗ್ತೇನೆ. ಕಳಿಸು, ಹೋಗಿ ಸರ್. ಏನ್ ಸ್ವಾಮಿ ಸಿಂಗ್ಸಂದ್ರ? ಕೂತ್ಕೊಳ್ಳಿ. ಏನ್ ಸ್ವಾಮಿ ನಿಮ್ಮ ಹೆಸರು? ಭೂತಯ್ಯ. ಎಷ್ಟು ದೂರ ಆಗುತ್ತೆ ಸಿಂಗ್ಸಂದ್ರ ಇಲ್ಲಿಂದ? ಸಿಟಿಯಿಂದ 15 ಕಿಲೋಮೀಟರ್. ಮೀಟರ್ ಎಷ್ಟಾಗತ್ತೆ? ಅಲ್ಲಿ ಹೋದ್ಮೇಲೆ ಗೊತ್ತಾಗತ್ತೆ. ನೀವಲ್ಲೇ ಇರಿ, ನಾನೇ ಬರ್ತೀನಿ. ಅಮರ್
ರೂಪ ನೀ ಎಲ್ಲಿದ್ಯೋ ಅಲ್ಲೇ ಇರು, ನಾನೇ ಬರ್ತಾ ಇದ್ದೀನಿ. ಬೇಡಿ ಡ್ಯಾಡಿ, ನಾನೇ ಬರ್ತಾ ಇದ್ದೀನಿ, ಅಲ್ಲೇ ಇರಿ. ರೂಪಾ, ನೀ ಯಾಕಮ್ಮ ಅಲ್ಲಿಗೆ ಹೋದೆ? ನಾನೇ ಬರ್ತಿದ್ದಲ್ಲ ತಾಯಿ. ನಾನು ಬರ್ತಿದ್ದೀನಿ ಡ್ಯಾಡಿ. ಕಮಲಮ್ಮ ಬೇಗ ಬಾ. ರೀ ಏನ್ರಿ? ಯಾರು ಈ ಕಡೆನೆ ಬರ್ತಿದಾರ್ರಿ? ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಸ್ವಾಮಿ, ಅಮ್ಮ ನೀ ಅಲ್ಲೇ ಇರು, ನಾ ಬರ್ತಾ ಇದ್ದೀನಿ. ಹೇಳಿ ಕೇಳಿಸ್ತಲ್ಲ, ಬರ್ತಾ ಇದ್ದೀನಿ. ಡ್ಯಾಡಿ, ಡ್ಯಾಡಿ ನೀವೆಲ್ಲಿದ್ದೀರಾ? ಅಯ್ಯೋ ಡ್ಯಾಡಿ, ಯಾರು ನೀವು? ಏನಾಯ್ತು? ರೂಪ, ಏನಾಯ್ತಮ್ಮ? ಏನಾಯ್ತು? ಕಣ್ಬಿಡಿ. ರೂಪ, ರೂಪ, ಸದ್ಯ ನೀ ಇಲ್ಲೇ ಇದೆಯಲ್ಲ. ಆ ಭೂತ ಎಲ್ಲ ಹೊತ್ಕೊಂಡು ನೋಡಾಯ್ತು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಭೂತ? ಸರ್, ನನ್ನ ಮಗಳನ್ನ ಕಾಪಾಡೋದಕ್ಕೆ ತುಂಬಾ ಥ್ಯಾಂಕ್ಸ್. ನಡೀರಿ, ಒಳಗೆ ನಡೀರಿ ಸರ್, ನಡೀರಿ. ಯಾಕ್ರಿ ಹೆದರ್ಕೋತೀರಾ? ನಾಳೆ ಬಾ ಅಂತ ಬರ್ದಿದ್ಯಲ್ಲ. 1 2 3 4 ಇನ್ನೊಬ್ರಲ್ರಿ. ನಿನ್ನನ್ನು ಸೇರಿಸ್ ಲೆಕ್ಕ ಹಾಕೊಳ್ಳಮ್ಮ. 1 2 3 4 5 ನಮ್ಮನೇಲಿ 5 ಜನನೂ ಇದೀವಪ್ಪ. ಸ್ವಾಮಿ ಆಂಜನೇಯ, ನನ್ ಕುಟುಂಬನ ಈ ರಾತ್ರಿ ಆ ದೆವ್ವದಿಂದ ಕಾಪಾಡ್ದಾಗೆ ಪ್ರತಿ ರಾತ್ರಿನೂ ಕಾಪಾಡಪ್ಪ. ನಾಳೆ ಅಂತ ಬಾಗಿಲ ಮೇಲೆ ಬರ್ದಿದ್ರು, ಇವತ್ತೇ ಬಂದ ಸೌಭಾಗ್ಯ ಕಿತ್ಕೊಂಡೋದಿಯಲ್ಲೋ. ಅಯ್ಯೋ ದೇವ್ರೆ, ನಾನೇನ್ ಪಾಪ ಮಾಡಿದ್ನಪ್ಪ? ನನಗಿನ್ಯಾರ ದಿಕ್ಕು? ನನಗಿನ್ಯಾರ ಗತಿ? ನಾನೆಲ್ಲಿದ್ದೀನಿ? ನಮ್ಮನೇಲಿದೆ ರೂಪ. ಡ್ಯಾಡಿ, ಇವರು? ನಾನು ಮೋಹನ್ ಅಂತ. ರೂಪ. ಹಲೋ ರೂಪ, ಕರೆಂಟ್ ಹೋದಾಗ ಖಾಬರಿಯಿಂದ ಇಲ್ಲಿಂದ ಓಡೋದೆ, ನೀನು ಪ್ರಜ್ಞೆ ತಪ್ಪೋಯ್ತು. ಇವರೇ ಮನೇನ್ ಕಾಪಾಡಿತು. ಥ್ಯಾಂಕ್ ಯು. ಈ ಕರೆಂಟ್ ಹೋದಾಗ ಯಾಕೆಲ್ಲ ಕಡೆ ಗಲಾಟೆ ಗೊಂದಲ ನಡೀತಾ ಇತ್ತು? ಈ ಬಡಾವಣೆ ಒಳಗೆ ಇದ್ದಕ್ಕಿದ್ದಾಗೆ ಕರೆಂಟ್ ಆಫ್ ಆಯ್ತು. ಒಬ್ಬ ವ್ಯಕ್ತಿ ನಾಪತ್ತೆ, ಎಲ್ಲಿ ಹೋದ ಏನಾದರೂ ಯಾರಿಗೂ ಗೊತ್ತಾಗೋದಲ್ಲ. ಇದ್ದಕ್ಕಿದ್ದಾಗೆ ಯಾವುದೋ ಒಂದು ಜಾಗದಲ್ಲಿ ಹೆಣ್ಮ ಬಿದ್ದಿರ್ತಾನೆ. ಯು ಮೀನ್ ಇಂಥ ದುರಂತ ನಡೀತಾ ಇದ್ರು ಅದನ್ನ ನಿಲ್ಸೋಕೆ ಯಾರು ಪ್ರಯತ್ನ ಪಡ್ಲಿಲ್ವಾ? ಪಟ್ಟು ಸರ್, ತನಿಖೆ ಮಾಡೋ ಪತ್ರಿಕೋದ್ಯಮಿ ಒಬ್ಬ, ಈ ಬಡಾವಣೆ ಉತ್ಸಾಹಿ ಯುವಕರೆಲ್ಲರೂ ಪ್ರಯತ್ನ ಪಟ್ರು. ಏನಾದ್ರು ಸತ್ತು ಶವವಾದ್ರು. ಬಟ್ ವಾಟ್ ಅಬೌಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್? ಅವರು ಸುಮ್ಮನಿದಾರ? ಸುಮ್ಮನಿರ್ಲಿಲ್ಲ. ಕೇಸ್ನ ದಾಖಲು ಮಾಡಿಕೊಂಡು ಫೈಲ್ನ ಭದ್ರವಾಗಿ ಮುಚ್ಚಿಟ್ರು. ಸರ್, ಈ ಅನ್ಯಾಯಿಗಳಿಗೆಲ್ಲ ಮನುಷ್ಯ ಮೂಲ ಕಾರಣ ಅಂತಂದ್ರೆ ಹಿಡಿಬಹುದು, ಭೂತ ಅಂತಂದ್ರೆ ಯಾಕೆ ಸರ್ ಹಿಡಿಯೋದಕ್ಕೆ ಸಾಧ್ಯ? ಭೂತಾನ ಈ ಕಾಲದಲ್ಲಿ? ಯಾವ ಕಾಲಕ್ಕಾದ್ರೂ ಸರಿ, ದೇವ್ರು ದಿಂಡ್ರು ಅಂತ ನಂಬೋ ಈ ದೇಶದಲ್ಲಿ ದೆವ್ವ ಭೂತನ ಬಲವಂತವಾಗಿ ನಂಬಿಸ್ಬೇಕಾದಿಲ್ಲ. ಈ ಭಯದಿಂದಲೇ ಪೊಲೀಸ್ನವರು ಕೂಡ ಕಣ್ಣು ಮುಚ್ಕೊಂಡು ತೆಪ್ಪಿರೋದು. ಸರ್, ಒಂದಿನ ಕರೆಂಟ್ ಹೋದಾಗ ಭೂತ ನನ್ನ ದೊಡ್ಡ ಮಗಳನ್ನ ಬಲಿ ತಗೋಬಿಡ್ತು ಸರ್. ಡ್ಯಾಡಿ,
ಇರೋ ಒಬ್ಬ ಮಗಳ ಮೇಲೆ ನನ್ನ ಪ್ರಾಣನೆಲ್ಲ ಇಟ್ಕೊಂಡಿದ್ದೀನಿ. ಇವಳಿಗೆ ಆದಷ್ಟು ಬೇಗ ಮದುವೆ ಮಾಡಿಬಿಟ್ಟು ಎಲ್ಲಾರು ದೂರ ಕಳಿಸ್ಬಿಟ್ರೆ ನನ್ನ ಮನಸ್ಸಿಗೆ ಶಾಂತಿ. ಮಿಸ್ಟರ್ ಮೋಹನ್, ಇಲ್ಲಿ ನಡೀತಿರೋ ವಿಷಯಗಳೆಲ್ಲ ನಿಮ್ಗೆ ಮೊದ್ಲೇ ಗೊತ್ತಿದ್ದಿದ್ರೆ ನೀವಿಲ್ಲಿಗೆ ಬರ್ತಾನೆ ಇರ್ಲಿಲ್ಲ ಅಲ್ಲ? ಹಾಗೇನಿಲ್ಲ. ಬೈ ನೀವ್ ಯಾಕೆ ಇಲ್ಲಿಗೆ ಬಂದಿದ್ದೀರಿ ಅಂತ ಹೇಳ ಇಲ್ಲಲ್ಲ? ಸದಾಶಿವ ಮುದ್ಲಿಯಾರ್ ಏರಿಯಾದಲ್ಲಿ ಕಟ್ಟಿಸಿರೋ ಕ್ಲಬ್ಗೆ ನಾನೇ ಆರ್ಕಿಟೆಕ್ಟ್. ದಟ್ ಬ್ಲಡಿ ಸದಾಶಿವ ಮೊದ್ಲಿಯಾರ್, ಹಿ ಇಸ್ ಮೈ ನಿಯರೆಸ್ಟ್ ಅಂಡ್ ಡಿಯರೆಸ್ಟ್ ಫ್ರೆಂಡ್ಸ್. ಈ ಡಾಕ್ಟರ್ ವಿಶ್ವನಾಥ್ ಪ್ರಾಕ್ಟೀಸ್ ನಿಲ್ಲಿಸಿದಾಗಿಂದ ನನಗೆ ಕಾಯಿಲೆ ಬರೋದೇ ನಿಂತೋಗ್ಬಿಟ್ಟಿದೆ. ಎನಿ ಹೌ ನಮ್ಮ ಆರ್ಕಿಟೆಕ್ಟ್ ನ ಸೇಫ್ ಆಗಿ ಕರ್ಕೊಂಡ್ ಬಂದ್ಬಿಟ್ಟಿಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ಮದನ್ ಮೋಹನ್, ನೋಡಿ ಕೆಲಸ ಹೇಗೆ ನಿಂತೋಗ್ಬಿಟ್ಟಿದೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕಪ್ಪ. ಮೇಸ್ತ್ರಿ, ಇವ್ರನ್ನ ಕರ್ಕೊಂಡೋಗಿ ಆ ಮನೆಗೆ ಬಿಟ್ಬಿಟ್ ಬಾ. ಬನ್ನಿ ಸರ್. ಶಿವ ಕೊಡಿ ಸರ್. ಇವರು ನಮ್ಮ ಯಜಮಾನ್ರ ಒಬ್ರೇ ಒಬ್ರು ಮಗಳು. ನಮಸ್ತೆ. Oh, don't say namaste. Say hello, handsome. I'm Rohini. ಮದನ್ ಮೋಹನ್. Oh, what a romantic name. ಅಯ್ಯೋ ಹುಡುಗಿ ಸ್ವಲ್ಪ ಫಾಸ್ಟ್ ಬೇಜಾರ್ ಮಾಡ್ಕೋಬೇಡಿ. ಹೊಸದಾಗಿ ಬಂದಿರೋ ಆರ್ಕಿಟೆಕ್ಟ್ ಇವತ್ತಾನೆ ಡ್ಯೂಟಿಗೆ ಜಾಯ್ನ್ ಆಗಿದೆ. I see. Good selection. Hi, Dad. Dad, you are selected an young and energetic, handsome architect. ಏನ್ ಮೆಚ್ಚುಗಳೇ? ನಮಸ್ಕಾರ ಮಾಡು. ಇವರು ಹೊಸ ಬಂದಿರೋ ಆರ್ಕಿಟೆಕ್ಟ್ ಗೊತ್ತಾ? ತಗೋ ಇದನ್ನ ಒಳಗಡೆ ಇಡು. ನೋಡಿ, ಇದೇ ಮನೆ. ಎಲ್ರು ನನ್ನ ಮೇಸ್ತ್ರಿ ಅಂತ ಕರೆದ್ರು. ನನ್ನ ಹೆಸರು ಭೈರಪ್ಪ ಅಂತ. ನೀವಿಲ್ಲಿ ಹಗ್ಗ ಬಾವಿಲಿ ಇಳಿತಾ ಅದ್ರ ಆಳ ಹೇಗೆ ಗೊತ್ತಾಗುತ್ತೋ ಹಾಗೆ ದಿನಗಳು ಕಳೀತಾ ನನ್ನ ಬಗ್ಗೆ ನೀವು ಚೆನ್ನಾಗಿ ಗೊತ್ತಾಗತ್ತೆ. ಬನ್ನಿ ತೋರಿಸ್ತೇನೆ. ಬನ್ನಿ, ಇದು ಡ್ರಾಯಿಂಗ್ ರೂಮು, ಅದು ಹಾಲು. ಮೇಲ್ ಹೋದ್ರೆ ಎರಡೆರಡಿದೆ ಬೆಡ್ರೂಮು. ಸರ್, ಕಾಫಿ ಬೇಡ. ನಾನು ಹೇಳಿದ ಟೀ ಅಲ್ವೇನೋ, ತಗೊಂಡು ಹೋಗು. ಸಾರ್, ಹಿತ್ತಲ ಬಾಗಿಲು ತೆಗೆದು ನೋಡಿದ್ರೆ ಏನ್ ಕಾಣಿಸುತ್ತೆ ಗೊತ್ತಾ? ಸ್ವಿಮ್ಮಿಂಗ್ ಪೂಲು. ತಿರುಗಿ ನೋಡಿದ್ರೆ ಕುದುರೆಗಳು. ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನರು ಕುದುರೆಗಳನ್ನ ಸಾಕೊಂಡಿದ್ದಾರೆ ಅಷ್ಟೇ. ಒಂದು 10 ಹೆಜ್ಜೆ ಮುಂದೆ ಹೋದ್ರೆ ಒಂದು ಗೆಸ್ಟ್ ಹೌಸ್ ಇದೆ, ಖಾಲಿ ಬಿದ್ದಿದೆ ಸಾರ್. ಅಲ್ಲಿ ಯಾರು ಇಲ್ಲ. ಸ್ಪೆಷಲ್ ಗೆಸ್ಟ್ ನಮ್ಮ ತುಂಬಾ ಬೇಕಾದವ್ರು ಯಾರಾದ್ರೂ ಬಂದ್ರೆ 10 ಗಂಟೆ ಮೇಲೆ. ನೀವಾ ಕನ್ಸ್ಟ್ರಕ್ಷನ್ ಸೈಟ್ ತೋರ್ಸೋಗು ಅಂತ ಅಪ್ಪ ಹೇಳಿದ್ರು. ಓ ಹಾಗಾ ಸಾರ್, ಅವ್ರು ತೋರಿಸ್ತಾರಂತೆ, ನೀವು ಚೆನ್ನಾಗಿ ನೋಡಿ. ಇದೇ ಕಂಟ್ರಿ ಕ್ಲಬ್ ಮೇನ್ ಗೇಟ್. ಹೇಗಿದೆ? ಚೆನ್ನಾಗಿದೆ. ಪ್ಲಾನ್ ಪ್ರಕಾರ ಎಲ್ಲ ಕರೆಕ್ಟ್ ಆಗಿದೆಲ್ಲ? ಮೋಹನ್, ಇದೇ ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್. ನಮ್ ಡ್ಯಾಡಿಗೆ ಹೂವಿನ ಗಿಡ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಇನ್ನು ನರ್ಸರಿ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್. ಹೌ ಇಸ್ ಇಟ್? ನರ್ಸರಿ ಇಸ್ ಇಟ್? ಯಾ. ಆ ಕಡೆ ಏನಿದೆ? ಆ ಕಡೆಗ? ಕಮ್ ಆನ್. ಎಕ್ಸ್ಕ್ಯೂಸ್ ಮೀ, ಬನ್ನಿ. ಇದೇ 7th floor ಫ್ಲಾಟ್. ಕ್ವೈಟ್ ಅನ್ ಅಂಬಿಷಿಯಸ್ ಪ್ಲಾನ್ ಇಸ್ ಇಟ್? ಯಾ. ಅಲ್ಲೇನಿದೆ? ಬನ್ನಿ ತೋರಿಸ್ತೀನಿ. ಈ ಒಂದು ಬಾವಿಲಿ 10,000 gallon per hour ನೀರು ಬರುತ್ತೆ. ಐ ಸಿ. ಆಮೇಲೆ ಆ ಕಡೆ 3 ಇದೆ. ಆ ಕಡೆ ಎಕ್ಸ್ಕ್ಯೂಸ್ ಮೀ ಅಮ್ಮ, ಈ ರೋಮಿಯೋ ನಂಬರ್ ಎಷ್ಟು? ಅದು ನಾನ್ ನಿಮ್ ತಂದೆಯವ್ರ ಅಕೌಂಟೆಂಟ್ ಅಲ್ವಾ, ಕೇಳಿದ್ರೆ ಲೆಕ್ಕ ಹೇಳ್ಬೇಕು. ಅದಕ್ಕೆ ಎಷ್ಟನೇವ್ರು? ಇವ್ರು ಒಪ್ಕೊಂಡ್ರೆ ಇವ್ರ ಸಾರ್, ಲಕ್ಕಿಲ್ಲಿರ ಲೆಕ್ಕ ಬರೆಯೋ ಲಕ್ಕಣ್ಣ ನಾನು. ಹೌದಾ? ಹಾಗಾದ್ರೆ ಹೋಗಿ ಲೆಕ್ಕ ನೋಡಿ. ಹಾಗಲ್ಲ ಸಾರ್, ಅಮ್ಮವ್ರ ಹೆಸರು ರೋಹಿಣಿ ಅಂತ, ದಗೆ ಜಾಸ್ತಿ, ಹುಷಾರು. ಒಂದೇ ಒಂದು ಹನಿ ಮಳೆ ಬಿದ್ರೆ ಸಾಕು, ಎಲ್ಲ ತಂಪಾಗತ್ತೆ.
ಅಲ್ಲಿ ಹೋಗೋಣ. Now let me show the extension of the country club sports complex. These two are billiards room, and that is table tennis, and this is rummy room, this is bridge room. How is it? ಬ್ಯೂಟಿಫುಲ್. ಅದು ಬಾರ್ಗ್ ಹೋಗೋಣ. ಬೇಡಿ, ತುಂಬಾ ಹೊತ್ತಾಯ್ತು, ನಿಮ್ ತಂದೆಯವ್ರ ಹತ್ರ ಹೋಗೋಣ. ಓಕೆ. ಸರ್, ಈಗ ಬಂದಿರೋ ಆರ್ಕಿಟೆಕ್ಟ್ ಚಿಕ್ಕ ಹುಡುಗ ಇದ್ದಾಗ ನಾನೇ ಇಷ್ಟೊಂದು ಕೆಲಸ ಜವಾಬ್ದಾರಿ ನೋಡ್ಕೋತಾನ ಸರ್. ನೋಡೋಣ ಲಗಣ, ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ ತಾನೆ? ಎಲ್ಲ Oh, yes. update ಮಾಡಿ Hi, Dad. ಹಲೋ ಮಿಸ್ಟರ್ ಮದನ್ ಮೋಹನ್, ಕಮಾನ್ ಸಿಟ್ ಡೌನ್. ಥ್ಯಾಂಕ್ ಯು ಸರ್. ಸೈಟ್ ಎಲ್ಲ ನೋಡಿದ್ರಾ? ನೋಡಿದೆ, ತುಂಬಾ ಚೆನ್ನಾಗಿದೆ. ಹೋದ ಆರ್ಕಿಟೆಕ್ಟ್ ಎಸ್ಟಿಮೇಶನ್ ಪ್ರಕಾರ ಎಷ್ಟೋ ಲಕ್ಷ? ಅದು 2,75,00,000 ಸರ್. ಈಗ ನೀವೊಂದು ಎಸ್ಟಿಮೇಶನ್ ಕೊಡಿ. ನಾನಿನ್ನು ಯಾವ್ದನ್ನು ಸರಿಯಾಗಿ ಡೀಟೇಲ್ ಆಗಿ ಸ್ಟಡಿ ಮಾಡಿಲ್ಲ. ಒಂದ್ ರಫ್ ಆಗಿ ಕೊಡಿ. ಥ್ಯಾಂಕ್ ಯು. ನನ್ನ ಎಸ್ಟಿಮೇಟ್ ಪ್ರಕಾರ 2 ಕೋಟಿಯಲ್ಲಿ ಈ ಪ್ರಾಜೆಕ್ಟ್ ಮುಗಿಸಬಹುದು. ಅಷ್ಟು ಕಮ್ಮಿ ಆಗುತ್ತಾ? ಅದು ಹೇಗೆ ಮೋಹನ್? ನೋಡಿ, ಈ ಸ್ಟೀಲು ಸಿಮೆಂಟ್ ನಾವೇ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿ ಅದನ್ನ ನಾವೇ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಬಹಳಷ್ಟು ಸೇವ್ ಮಾಡಬಹುದು. ಅದು ಅಲ್ಲದೆ ಈ ಕಾಂಟ್ರಾಕ್ಟ್ ಅನ್ನು ಪೂರ್ತಿ ನಾವು ವಹಿಸ್ಕೊಂಡ್ರೆ ಏಜೆಂಟ್ಸ್ ಕಮಿಷನ್ಸ್, ಏಜೆನ್ಸಿ ಕಮಿಷನ್ ಎಲ್ಲ ಉಳಿಸಬಹುದು. ಗುಡ್, ವೆರಿ ಗುಡ್. ಇಷ್ಟು ಕಾನ್ಫಿಡೆಂಟ್ ಆಗಿ ನನ್ಗೆ ಯಾರು ಹೇಳಿರ್ಲಿಲ್ಲ. ನಾನು ನಿಮ್ಮನ್ನ ಸಂಪೂರ್ಣ ನಂಬ್ತೀನಿ. ಇನ್ಮೇಲಿಂದ ನಮ್ಮ ಪರ್ಚೇಸ್ ಆಥರೈಸೇಷನ್ ಎಲ್ಲ ನಿಮ್ಗೆ ಥ್ಯಾಂಕ್ ವಹಿಸ್ತೀನಿ ಯು ಸರ್. ಮೇಸ್ತ್ರಿ, ಇನ್ಮೇಲೆ ಇವ್ರ ಊಟದ ವ್ಯವಸ್ಥೆ, ಇದ್ರ ವ್ಯವಸ್ಥೆ ಎಲ್ಲ ನೀನೇ ನೋಡ್ಕೋಬೇಕು, ಗೊತ್ತಾಯ್ತಾ? ಪಂಡಿತ, ಪಂಡಿತ, ನನ್ನ ಹೆಂಡತಿನೆಲ್ಲರೂ ನೋಡಿದ್ಯಾ? ಏನ? ನಾನು ನಿನ್ ಹೆಂಡತಿ ನೋಡೋದ? ಯೋ, ನಿನ್ ಹೆಂಡತಿ ಎಲ್ಲೆಲ್ಲಿ ತಿರುಗ್ತಾಳೆ, ಏನೇನ್ ಮಾಡ್ತಾಳೆ ಅಂತ ನೋಡಕ್ಕೆ ನಾನು ನಿಮ್ಮನೆ ಕೆಲ್ಸದವಳು ಅನ್ಕೊಂಡೇನೆಯ? ಅಯ್ಯೋ, ಕೋಪ ಮಾಡ್ಕೋಬೇಡಪ್ಪ, ಕೇಳಿ ತಪ್ಪಾಯ್ತು, ಹೋಗು. ನಾ ನೀವ್ ಹೆಂಡತಿ ಬಗ್ಗೆ ಕೇಳಿದ್ನ? ನನ್ನ ಹೆಂಡತಿ ಬಗ್ಗೆ ಕೇಳಿದೆ. ನೋಡ್ದೆ ಅಂತ ಹೇಳ್ಬೇಕು, ಇಲ್ಲ ಸುಮ್ಕಿರ್ಬೇಕು. ಇವನು ಎಲ್ಲಿ ಹೊಟ್ಟೋದ್ಲಿ ಇವಳು? ಅಯ್ಯೋ, ಬುಧ ನನ್ ಬಿಟ್ಬಿಡು. ನೀನಾ ಬಂದ್ಬಿಟ್ಯಾ? ನನಗೆ ತಡ್ಕೊಳಕ ಆಗ್ತಾ ಇಲ್ಲ. ಏನನ್ನ? ಹೊಟ್ಟೆ ಹಸು. ಅಷ್ಟೇನಾ? ಅಷ್ಟೇ ಅಲ್ಲ, ಮಲ್ಲಿಗೆ ಹೂ ತಂದಿದ್ದೀನಿ. ಹೌದು ರೀ, ನೀವು ಮಲ್ಲಿಗೆ ಹೂನ ಯಾತಕ್ ತಂದಿದ್ದೀರಿ? ಯಾಕೆ ಅಂದ್ರೆ ಎಲ್ಲಾ ಗಂಡಂದ್ರು ಅವ್ರ ಹೆಂಡತಿಗೆ ರಾತ್ರಿ ಹೊತ್ತು ಮಲ್ಲಿಗೆ ಹೂ ತಂದು ಕೊಡ್ತಾರೆ. ನೀನ್ ನನ್ನ ಹೆಂಡತಿ ಅಲ್ವಾ, ಅದಕ್ಕೆ ನಾನು ನಿನಗೆ ಮಲ್ಲಿಗೆ ಹೂ ತಗೊಂಡ್ ಬಂದಿದ್ದೀನಿ. ಆಹಾ, ನಾನಿವತ್ತು ಶ್ರಾವಣ ಶನಿವಾರದ ವ್ರತ ಮಾಡ್ತಾ ಅಯ್ಯೋ, ಇದ್ದೀನಿ. ಏನೇ ಇದು ಶ್ರಾವಣ, ಭಾದ್ರಪದ, ಕಾರ್ತಿಕ ಅಂತ ಏನೇನೋ ಹೇಳಿ ನನ್ನ ಪ್ರಾಣ ತಿಂತಿಯಲ್ಲೇ. ಲೇ, ನಾನು ಈ ಊರ ಕೆಲ್ಸಕ್ ಬಂದು 3 ತಿಂಗಳಲ್ಲಿ ನಮ್ ಬಾಸು ನನ್ನ ಕೆಲ್ಸ ನೋಡಿ ಖುಷಿ ಪಟ್ಟು ನಿನ್ ಹೆಂಡತಿ ಜೊತೆ ಸಂತೋಷವಾಗಿರುವಂತ ಇಷ್ಟು ದೊಡ್ಡ ಮನೇನ ಬಾಡಿಗೆ ಇಲ್ಲದೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಆದ್ರೆ ಒಂದಿನಾರು ಸಂತೋಷ ಇಲ್ವಲ್ಲೇ. ನಿಮಗ್ ಸಂತೋಷ ಬೇಕು ತಾನೇ? ಬೇಕೇ ಬೇಕು. ನನ್ಗೆ ಉತ್ತರ ಬೇಕು. ಅದೇನ್ ಕೇಳ್ಸೋ ಕೇಳು, ಉತ್ತರ ಕೊಡ್ತೀನಿ. 1 ರೂಪಾಯಿ ನಾಣ್ಯ ಹೇಗಿರುತ್ತೆ? ಬೆಳ್ಳಗಿರತ್ತೆ. ನಿಮ್ ತಲೆ ದುಂಡಿಗಿರುತ್ತೆ. ಅಯ್ಯೋ, ಸೋತ್ ಬಿಟ್ನಲ್ಲೇ. ಒಪ್ಕೊಂಡ್ರಿ ತಾನೇ? ಹೊರಗಡೆ ಹೋಗ್ ಮಲ್ಕೊ. ಲೇ, ಬೇಡ ಕಣೆ, ಹೊರಗಡೆ ಭೂತ ನನ್ನ ಪ್ರಾಣ ತಿನ್ನಂತೆ. ಒಳಗಡೆ ನೀವು ನನ್ನ ಪ್ರಾಣ ತಿಂತೀರಾ. ಹೋಗಿ ಹೊರಗಡೆ. ನೀನನ್ ರಾಣಿ ಅಲ್ವಾ? ನನ್ ರಾಣಿ ನೀನನ್ ಚಿನ್ನ ಅಲ್ವಾ? ನನ್ ನೀನನ್ ಚಿನ್ನ ಪುಟ್ಟಿ ಅಲ್ವಾ? ಬೇಡ ಕಣೆ, ನನ್ ಪುಟ್ಟ ನೀನನ್ ಪುಟ್ಟಿ ಅಲ್ವಾ? ಅಲ್ವಾ? ನನ್ ರಾಣಿ ಅಲ್ವಾ? ಇದನ್ನೆಲ್ಲ ನೀವ್ ಯಾಕೆ ತಗೊಂಡ್ಬಂದ್ರಿ? ಜಿಂಜಿನ ಅದಕ್ಕೆ. ಅಂದ್ರೆ ಹದಿ ಹರಿಯದ ಗಂಡಿಗೆ ಅವನನ್ನ ಪ್ರೀತಿಸ್ತಿರೋ ಹೆಣ್ಣು ಪ್ರೀತಿಯಿಂದ ತಂದಿರೋ ಕಾಣಿಕೆ ಅಂತ ಇಟ್ಕೊಳ್ಳಿ. ಜಿಂಜಿನ ಅದಕ್ಕೆ. ವಾಟ್? ಭಾವಿ ಗಂಡನ್ಗೆ ಭಾವಿ ಹೆಂಡತಿ ಸಲ್ಲಿಸ್ತಿರೋ ಸೇವೆ ಅಂತ ತಿಳ್ಕೊಳ್ಳಿ. ಭಾವಿ ಹೆಂಡತಿನ? ಹೆಂಡತಿ ಆಗೋದು ಲೇಟ್ ಆದ್ರೂ ಸರಿ ಆಯ್ತು ಅನ್ಕೊಳ್ಳಿ. ಜಿಂಜಿನ ಯಂಗ್ ಅಂಡ್ ಎನರ್ಜೆಟಿಕ್ ಬಾಯ್. ಏನ್ ಮಾತಾಡ್ತಿದ್ದೀರಾ ನೀವು? ನೋಡಿದ್ರೆ ಗೊತ್ತಾಗಲ್ವಾ? ಏನ ಇದು ಕೆಲಸ ನೋಡ್ಕೊಳ್ಳದೆ ಪುಸ್ತಕ ನೋಡ್ತಾ ನಿಂತಿದ್ಯಾ? ನಿನ್ನ ಕಣ್ಣು ಕಿತ್ತು ಕೊಟ್ರೆ 80,000, ಕಿಡ್ನಿ ಕೊಟ್ರೆ 27,000, ಚರ್ಮ ಸುಳಿದು ಕೊಟ್ರೆ ಇಂಚಿಗೆ 300 ರೂಪಾಯಿ. ಏನಯ್ಯ ಹೇಳ್ತಾ ಇರೋದು? ನಾನ್ ಹೇಳ್ತಾ ಇಲ್ಲಯ್ಯ, ಇಂಡಿಯಾ ಟುಡೇ. ನಿನ್ನ ಕಣ್ಣನ್ನು ಹಾಗೆ ಕಿತ್ತು ಕೊಟ್ರೆ 80,000, ಕಿಡ್ನಿ ಕೊಟ್ರೆ 27,000. ಅಯ್ಯೋ ಮಾಡೋ, ದಿನ ನನ್ನ ಹತ್ರ ಬಂದು ಕುಡಿಯೋಕೆ ಅಂತ ಹೇಳಿ ಕಾಸು ಕೇಳಿ ತಲೆ ತಿಂತಿದ್ಯಲ್ಲ, ಇನ್ಮೇಲೆ ನಿನ್ನ ಕಣ್ಣೋ ಕಿಡ್ನಿನೋ ಕೊಟ್ಟು ಬಂದಷ್ಟು ದುಡ್ಡು ತಗೊಂಡು ಬೇಕಾದಷ್ಟು ಕೂಡ ನೆಗೆದು ಬಿಟ್ಟು ಸಾಯಿ ಹೋಗೋ. ಇವೆಲ್ಲ ಯಾರಯ್ಯ ಕೊಡ್ತಾರೆ?
ಯಾರಯ್ಯ ಕೊಡ್ತಾರ ನೋಡಿ, ಇವರೆಲ್ಲ ಕೊಟ್ಟಿದ್ದಾರೆ. ಇವರೆಲ್ಲ ಕೊಟ್ಟಿದಾರ? ನೀನು ಕೊಟ್ರೆ ನಿನ್ನ ಫೋಟೋ ಇಲ್ಲೇ ಬರುತ್ತೆ. ಯಪ್ಪ ನನಗ್ ಬೇಡಪ್ಪ, ನನ್ನ ಹೆಂಡತಿಗೆ ನಾನಿರೋನು ಒಬ್ಬನೇ ಗಂಡ, ಗುಂಡೆ ಹಾಕಲ್ಲ. ಸರ್, ಕಮರ್ಷಿಯಲ್ ಮ್ಯಾನೇಜರ್ ನೋಡ್ಬೇಕಾಗಿತ್ತು. ತಾವು ಒಂದ್ ನಿಮಿಷ ಸರ್, ಬಂದೆ. ಸರಿ. ಸರ್ ಬನ್ನಿ ಸರ್, ಎಡಗಡೆಯಲ್ಲಿ ಕೊನೆ ಚೇಂಬರು. ಥ್ಯಾಂಕ್ ಯು. ವೆಲ್ಕಮ್ ಮಿಸ್ಟರ್ ಮದನ್ ಮೋಹನ್, ವೆಲ್ಕಮ್. ಕೂತ್ಕೊಳ್ಳಿ. ಪರವಾಗಿಲ್ಲ, ಮೊದಲು ಕೂತ್ಕೊಳ್ಳಿ. ಮೊದಲು ನೀವು ಯಾರು, ಎಲ್ಲಿದ್ದು ಮಾತಾಡ್ತಿದ್ದೀರಿ ಹೇಳಿ. ಅದಾಮೇಲೆ ಏನ್ ತಗೊಳ್ತೀರಾ? ಏನು ಬೇಡ, ಈಗ ತಾನೇ ಎಲ್ಲ ಆಯ್ತು. ಸಂಕೋಚ ಪಟ್ಕೋಬೇಡಿ, ನಿಮ್ಮ ಆಫೀಸ್ ಅಂತ ತಿಳ್ಕೊಳ್ಳಿ. ಬಿಸಿ ರಕ್ತ ಕುಡಿತೀರಾ, ಹಸಿ ಮಾಂಸ ತಿಂತೀರಾ? ಗಾಬರಿ ಪಟ್ಕೋಬೇಡಿ, ಏನ್ ಬೇಕೋ ಕೇಳಿ. ಪ್ಲೀಸ್ ಹೊರಗೆ ಬನ್ನಿ. ಬರೋಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಎಲ್ಲಿದ್ರು ಹೊರಗೆ ಎಳಿತೀನಿ. ಹಾಗೆ ಹೇಳ್ದವ್ರು ಎಷ್ಟೋ ಜನ ಸೋತ್ ಹೋದ್ರು, ಕೆಲವರು ಓಡ್ ಹೋದ್ರು. ನೀನ್ ಸೋಲ್ತೀಯಾ ಇಲ್ಲ ಓಡ್ ಹೋಗ್ತೀಯಾ? ಆ ಎರಡು ಪದಗಳು ನನ್ನ ಡಿಕ್ಷನರಿಯಲ್ಲೇ ಇಲ್ಲ. ನೀವಾ? ನಮ್ ಎರಡನೇ ಭೇಟಿ ಮೊದಲನೇ ಭೇಟಿಗಿಂತ ಥ್ರಿಲ್ಲಿಂಗ್ ಆಗಿರ್ಬೇಕು ಅಂತ ಹೀಗ್ ಮಾಡ್ದೆ. ಹೇಗಿದೆ? ಮೇಡಮ್, ಹಾ ಮೋಹನ್, ಏನ್ ತಗೊಳ್ತೀರಾ? 2 ಗ್ಲಾಸ್ ಬಿಸಿ ಬಿಸಿ ರಕ್ತ. ರಕ್ತನ? ಜ್ಯೂಸ್ ತಗೊಂಡ್ ಬಾ. ರಕ್ತ, ಜ್ಯೂಸು, ಜ್ಯೂಸು, ರಕ್ತ. ನೀವೇನ್ ನನಗೋಸ್ಕರ ಬಂದಿಲ್ಲ ಬಿಡಿ. ಇದೇ ತರ ನಡೀತಾ ಹೋದ್ರೆ ದಿನಾಲೂ ಬರ್ಬೇಕಾಗತ್ತೆ. ನಿಜವಾಗ್ಲು? ನಿಜವಾಗ್ಲು. ಕಾರಣ? ಕಬ್ಬಿಣ. ಕಬ್ಬಿಣ? ನಮ್ ಪ್ರಾಜೆಕ್ಟ್ಗೆ ಇವತ್ತೇ 150 ಟನ್ ಕಬ್ಬಿಣ ಬೇಕು. ಅಂದ್ಮೇಲೆ ಕಮರ್ಷಿಯಲ್ ಮ್ಯಾನೇಜರ್ಗೆ ಸಲಾಮ್ ಹೊಡಿಲೇಬೇಕಲ್ವಾ? ಅಬೋ 2,25,000. ಹೌದಾ? ಹಾಗಾದ್ರೆ ನಮ್ಮ ಪರ್ಚೇಸ್ ಆಫೀಸರ್ ಅನ್ನು ಕಳಿಸ್ಕೊಡ್ತೀನಿ, ದಯವಿಟ್ಟು ಕಳಿಸ್ಕೊಡಿ. ಥ್ಯಾಂಕ್ ಯು. ಏನಾಗಿದೆ ಇಲ್ಲಿ? ಮೊನ್ನೆ ರಾತ್ರಿ ಕರೆಂಟ್ ಹೋಗಿದ ಮಿಸ್ ಆಗಿದ್ನಲ್ಲ ವ್ಯಕ್ತಿ, ಆತನ ಬಾಡಿ ಇವತ್ತಿಲ್ಲಿ ಸಿಕ್ಕಿದೆ. ಇಡೀ ಊರಲ್ಲಿ ಯಾರೂ ಸಿಗ್ಲಿಲ್ವಾ? ನನ್ನ ಗಂಡನೇ ಬೇಕಾಗಿದ್ದ. ಅಯ್ಯೋ ದೇವ್ರೇ, ನನ್ ಮಕ್ಳು ಮರಿಲೆಲ್ಲ ಬಿಟ್ಟು ಹೊರಟೋಗ್ತಿದ್ದೀರಾ? ಬಿಡಿ ನನ್ನ, ನಾನು ಹೋಗ್ತೀನಿ. ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ನಡ್ಕೊಂಡ್ರೆ ಇಬ್ಬರಿಗೂ ಉಪಯೋಗ ಆಗತ್ತೆ.
ನಾನಿದನ್ನ ನಿಮ್ಮ ಹತ್ರ ಪ್ರತ್ಯೇಕವಾಗಿ ಯಾಕೆ ಹೇಳೋಕ್ ಬಂದಿದ್ದೀನಿ ಅಂದ್ರೆ ನಿಮಗೆ ಹಿಂದೂ ಇಲ್ಲ ಮುಂದೂ ಇಲ್ಲ, ನೀವಿರೋದ್ ನೋಡಿದ್ರೆ ಒಬ್ರೇ ಒಬ್ರು. ನೀವು ಹೇಳೋದ್ರ ಅರ್ಥ? ಅದನ್ನಷ್ಟು ನೇರವಾಗಿ ಹೇಳೋಕ್ ಆಗೋದಿಲ್ಲ. ನಿಮ್ಮನ್ನ ನೋಡಿದ್ರೆ ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ತರ ಕಾಣಿಸ್ತೀರಾ. ನಿಮ್ ಫ್ಯೂಚರ್ ನೋಡಿದ್ರೆ ಬಹಳ ಸ್ಟ್ರಾಂಗ್ ಆಗಿದೆ. ನಿಮ್ಮಂಥವ್ರು ಬದುಕಿರ್ಬೇಕು. ನಿಮ್ಮಂಥವ್ರ ಪಕ್ಕದಲ್ಲಿ ನಮ್ಮಂಥವ್ರು ಇರಬೇಕು. ಅಂದ್ರೆ ನಿಮಗ್ ಸಿಗೋ ಕನ್ಸ್ಟ್ರಕ್ಷನ್ಸ್ಗೆಲ್ಲ ನಾನೇ ಮೇಸ್ತ್ರಿ ಆಗಿರ್ಬೇಕು. ಸದ್ಯಕ್ಕೆ ಆ ಫಿಲ್ಟ್ರೇಷನ್ ಪ್ಲಾಂಟ್ ಹತ್ರ ಸಿಮೆಂಟ್ ಕತೆ ಏನಾಗಿದೆ ನೋಡಿ, ಹೋಗಿ. ನಮಸ್ಕಾರ. ಇಲ್ಲಿ ಆರ್ಕಿಟೆಕ್ಟ್ ಮದನ್ ಮೋಹನ್ ಅಂದ್ರೆ ನಾನೇ. ನಮ್ಮ ಯಜಮಾನ್ರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದ್ ದೊಡ್ಡ ಫ್ಯಾಕ್ಟರಿ ಕಟ್ಟಿಸ್ಬೇಕು ಅಂತಿದ್ದಾರೆ. ಅದಕ್ಕೆ ನಿಮ್ಮನ್ನೇ ಆರ್ಕಿಟೆಕ್ಟ್ ಆಗಿ ತಗೋಬೇಕು ಅಂತ ಅವ್ರ ಆಸೆ. ನನ್ನ ಬಗ್ಗೆ ನಿಮ್ಮವ್ರಿಗೆ ಹೇಗೆ ಗೊತ್ತು? ನಿನ್ನೆ ಲಯನ್ಸ್ ಕ್ಲಬ್ ಮೀಟಿಂಗ್ ನಲ್ಲಿ ನಿಮ್ ಬಾಸು ನಮ್ ಬಾಸ್ ಹತ್ರ ನಿಮ್ ಬಗ್ಗೆ ಹೇಳಿದ್ರಂತೆ. ಓ, ಐ ಸಿ. ಈಗ ಟೈಮ್ ಎಷ್ಟು? 5 ಗಂಟೆ. 6 ಗಂಟೆಗೆ ಸರಿಯಾಗಿ ಈ ಅಡ್ರೆಸ್ ಬರಬೇಕು. ಬರ್ತೀನಿ. ಥ್ಯಾಂಕ್ ಯು. ಮಂತ್ರಾಲಯದ ರಾಘವೇಂದ್ರ, ಧರ್ಮಸ್ಥಳದ ಮಂಜುನಾಥ, ಮೈಸೂರಿನ ಚಾಮುಂಡೇಶ್ವರಿ, ನಿಮಗೆಲ್ಲರಿಗೂ ಒಂದು ನಮಸ್ಕಾರ. ನಿಮಗೆ ದೊಡ್ಡ ನಮಸ್ಕಾರ. ಮೇಸ್ತ್ರಿಗಳೇ, ನೀವು ಹೇಳಿದ್ದೆ ತಡ, ಕರ್ತವ್ಯದ ಕರೆ ಬಂದೇ ಬಿಡ್ತಲ್ಲ. ನಾನು ಹೇಳದಾಗೆ ನೀವು ಕಿವಿ ಬಿಟ್ಕೊಂಡು ಕೇಳಿದ್ರೆ, ನಾನು ಕರೆದ ಕಡೆ ನೀವು ಕಣ್ಣು ಮುಚ್ಕೊಂಡು ನನ್ನ ದಾರಿಗೂ ಬಂದ್ರೆ ಬೇಕಾದಷ್ಟು ಬೇಕಾದಷ್ಟು ಕರೆಗಳು ಬರುತ್ತವೆ. ಬನ್ನಿ ಸರ್, ಪ್ಲೀಸ್. ಬಾಸ್, ಇವರೇ ಆರ್ಕಿಟೆಕ್ಟ್ ಮದನ್ ಮೋಹನ್. ಹಲೋ, ಐ ಆಮ್ ಶೃಂಗಾರ್ ನಾಗರಾಜ್. ಪ್ಲೀಸ್ ಸಿಟ್. ಥ್ಯಾಂಕ್ ಯು. ವಾಟ್ ವಿಲ್ ಯು ಹ್ಯಾವ್? ಬ್ರ್ಯಾಂಡಿ, ವಿಸ್ಕಿ, ಕಾಫಿ, ಟೀ ಏನಾದರೂ? ಟೀ ಟೋಟ್ಲರ್ ಇಸ್ ಇಟ್? ಲೆಟ್ಸ್ ಕಮ್ ಟು ದಿ ಪಾಯಿಂಟ್. ಐ ಆಮ್ ಪ್ಲಾನಿಂಗ್ ಎ ಮೋಸ್ಟ್ ಮಾಡರ್ನ್ ಟೆಕ್ಸ್ಟೈಲ್ ಮಿಲ್. ಈ ಪ್ಲಾನ್ ನಂಗೆ ಇಡ್ಸಿಲ್ಲ. I was looking for a young and energetic architect like you. ಸದಾಶಿವ ಮೊದಲಿಯಾರ್ ನಿಮ್ ಬಗ್ಗೆ ತುಂಬಾ ಹೇಳಿದ್ದಾರೆ. I want to give this project to you. ಥ್ಯಾಂಕ್ ಯು. ನೀವು ಪರ್ಸೆಂಟೇಜ್ ಮೇಲೆ ಕೆಲಸ ಮಾಡ್ತಿರೋ ಅಥವಾ ಲಂಸಮ್ ಬೇಕೋ? ಮೊದಲು ಸ್ಪಾಟ್ ನೋಡೋಣ, ಆಮೇಲೆ ಡಿಸೈಡ್ ಮಾಡಿದ್ರಾಯ್ತು. ಯು ಆರ್ ರೈಟ್. ಬಾಸ್, ಮೀಟಿಂಗ್ ಟೈಮ್ ಆಯ್ತು. ಓ, ಐ ಆಮ್ ಸಾರಿ. ಐ ಹ್ಯಾವ್ ಟು ಗೋ. ವಿಲ್ ಮೀಟ್ ಟುಮಾರೋ. ಎನಿವೇ, ದಿಸ್ ಇಸ್ ಯುವರ್ ಪ್ರಾಜೆಕ್ಟ್. ಓಕೆ? ಸ್ಟಾಪ್. ಎಲ್ಲಿಂದ ಬರ್ತಾ ಇದ್ದೀರಾ? ನಾಗರಾಜ್ ಅವರನ್ನು ನೋಡ್ಕೊಂಡು ಬರ್ತಿದ್ದೀನಿ. ನಾಗರಾಜ್ ಅವರನ್ನ ನೀವು ನೋಡಿದ್ರಾ? ಹೌದು. ಒಳಗೆ ಅವ್ರು ಇದಾರಾ? ಇದಾರೆ. ನೀವು ಅವ್ರು ನೋಡ್ಬೇಕು ಅಂತಿದ್ರೆ ಬೇಗ ಹೋಗಿ. ಅವ್ರು ಯಾವ್ದೋ ಮೀಟಿಂಗ್ ಹೋಗ್ಬೇಕು ಅಂತಿದ್ರು. ಅವ್ರು ಇದ್ರೆ ತಾನೇ. ವಾಟ್? ಅವ್ರ ಸತ್ತು 70 ವರ್ಷ ಆಯ್ತು. ಸತ್ ಹೋಗಿದಾರ? ನಾನೀಗ ತಾನೇ ಮಾತಾಡ್ ಬರ್ತಿದ್ದೀನಿ. ನೀವೆಲ್ಲಿಂದ ಬರ್ತಾ ಇದ್ದೀರೋ ಒಂದ್ಸಲ ತಿರುಗಿ ನೋಡಿ. ಏನ್ ಸರ್ ನೀವೇ? ಏನ್ ಸರ್ ಹೀಗಾಗೋಯ್ತು? ನಾನು ಈಗ ತಾನೇ ಅವ್ರ ಹತ್ರ ಮಾತಾಡ್ ಬರ್ತಿದ್ದೀನಿ. ಬಿಲ್ಡಿಂಗು ಚೆನ್ನಾಗಿತ್ತು. ಬನ್ನಿ ಸರ್, ನೋಡೋಣ. ಬನ್ನಿ. ಬನ್ನಿ ಬನ್ನಿ ಬನ್ನಿ.
ಇನ್ನಿಲ್ಲಿರೋದು ಒಳ್ಳೇದಲ್ಲ, ಬನ್ನಿ ಸರ್. ಏನ್ ಸರ್ ಇದು? ನನಗೊಂದು ಅರ್ಥವಾಗ್ತಾ ಇಲ್ಲ. ಇಡೀ ಬಂಗ್ಲೆನೇ ಬದಲಾಗ್ಬಿಟ್ಟಿದೆ. ಬದಲಾಗಿರೋದು ಬಂಗ್ಲೆ ಅಲ್ಲ, ನಿಮ್ಮ ಮನಸ್ಸು ಭಾವನೆಗಳು. ಇದೆಲ್ಲ ಭೂತ ಚೇಷ್ಟೆ. ಭೂತ ಚೇಷ್ಟೆ? ಹಾ, ಇದುವರೆಗೂ ಈ ಬಂಗ್ಲೆ ಒಳಗೆ ಹೋದವ್ರು ಯಾರು ಜೀವಂತವಾಗಿ ಹೊರ ಬಂದಿಲ್ಲ. ನೀವು ಬರ್ತಾ ಇರೋದು ನಿಮ್ಮ ಅದೃಷ್ಟ. ಇದನ್ನೆಲ್ಲ ನೀವು ನಂಬ್ತೀರಾ? ಇದಕ್ಕಿದ್ದ ಹಾಗೆ ಬಂಗ್ಲೆ ಬದಲಾಗೋದು ಹೇಗೆ ಸರ್ ಸಾಧ್ಯ? ಅದೇ ನಿಗೂಢ ರಹಸ್ಯ, 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 ಅದೇ ನಿಗೂಢ ರಹಸ್ಯ. ಹೀಗೆ ನಮ್ಮ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ಲಿ, ಆಗ್ಲೇ ನಾವ್ ಅಂದ್ಕೊಂಡಿದ್ದನ್ನ ಸಾಧಿಸೋದಕ್ಕೆ ಸಾಧ್ಯವಾಗೋದು. ಬಶೀರ್, ಎಸ್ ಬಾಸ್. ನೀನ್ ಯಾವ ಜಾಗದಲ್ಲಿದ್ರು ಸರಿ, ಯಾವ ಸಮಯದಲ್ಲಾದ್ರೂ ಸರಿ, ನನಗೆ ಇನ್ಫಾರ್ಮೇಶನ್ ನ ಕರೆಕ್ಟ್ ಆಗಿ ತಲುಪಿಸ್ಬೇಕು. ಎಸ್ ಬಾಸ್. ನಾಗ ಬಾಸ್, ಆ ಚಂಪಾಲಾಲ್ ಜೈನ್ ಹಣದ ವಿಷಯಕ್ಕೆ ಏನ್ ಹೇಳ್ದ? 2 ದಿನ ಟೈಮ್ ಕೇಳ್ದ ಬಾಸ್. 2 ದಿವಸ ಆದ್ಮೇಲೆ ನೀನ್ ನನಗೆ ಜ್ಞಾಪಿಸು, ಆಮೇಲೆ ನಾನು ಅವನ ವಿಚಾರಿಸ್ಕೋತೀನಿ. ಈಗ ನಾನು ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀನಿ, ಡೋಂಟ್ ಡಿಸ್ಟರ್ಬ್. ಓಕೆ ಬಾಸ್. ಹಲೋ, ಯಾರು? ಯಾರದು? ಅರ್ಧ ರಾತ್ರಿಲಿ ಫೋನ್ ಮಾಡಿ ನಗೋ ಹೆಣ್ಣನ್ನ ಯಾರು ಅಂತ ಕೇಳ್ಬಾರ್ದು. ಲೈನ್ ಕ್ಲಿಯರ್, ಬನ್ನಿ ಅಂತ ಹೇಳ್ಬೇಕು. ಹಲೋ, ರೋಹಿಣಿ. ರೋಹಿಣಿ ಅವರೇ, ಇನ್ ಮುಂದೆ ದಯವಿಟ್ಟು ರಾತ್ರಿ ಹೊತ್ತು ಫೋನ್ ಮಾಡಬೇಡಿ ಪ್ಲೀಸ್. ನೀನ್ ನನ್ನವನಾದ್ರೆ ಫೋನಲ್ಲಿ ನನ್ಗೇನ್ ಕೆಲಸ ಮೋಹನ್? ವಾಟ್ ಯು ಸೇ? ವಾಟ್ ನಾನ್ ಸೆನ್ಸ್ ಇಸ್ ದಿಸ್? ಒಂದ್ಸಲ ಹೇಳಿದ್ರೆ ಗೊತ್ತಾಗಲ್ವಾ ನಿಮಗೆ? ಐ ಆಮ್ ರೂಪಾ ಹಿಯರ್. ಓ ರೂಪಾ, ನೀವಾ? ನಾನು ಬೇರೆ. ಆ ಫೋನ್ ಮಾಡಿದವ್ರು ಯಾರು ಅಂತ ಹೇಳ? ಅದು ಹೇಳೋಕ್ಕಾಗಲ್ಲ. ಹೇಳ್ತೀನಿ. ರೋಹಿಣಿ. ಆಮ್ ಐ ಕರೆಕ್ಟ್? ಕರೆಕ್ಟ್. ನಿಮ್ಗೆ ಗೊತ್ತಾಯ್ತು? ಎಲ್ಲೆಲ್ಲಿ ಏನೇನ್ ನಡೆದಿತ್ತು ಆಗಿಂದಾಗ್ಲೇ ತಿಳ್ಕೊಳ್ಳೋ ಅತೀಂದ್ರಿಯ ಶಕ್ತಿ ನನಗಿದೆ. ಓ ಮೋಹನ್, ನನ್ನ ಬ್ಯಾಗಿನಲ್ಲಿದೆ ನಿನ್ನ ಉಂಗುರ. ನನ್ನ ಉಂಗುರನ ನಿಮ್ಮ ಹತ್ರ ಹೇಗ್ ಬಂತು? ಐ ಥಿಂಕ್ ಕರೆಕ್ಟ್ ಆಗಿ ನಾವಿಬ್ರು ಬಿದ್ದ ಸ್ಥಳದಲ್ಲೇ ಸಿಕ್ತು ಈ ನಿನ್ನ ಉಂಗುರ. ಓ ಐ ಸಿ. ತಿಳಿಯಾದ ನೀರಿನಲ್ಲಿ ಕಲ್ಲೆಸ್ತರೆ ಹೇಗ್ ಕಾಣಿಸುತ್ತೆ? ಉಂಗುರ. ತಿಳಿ ಮನಸ್ಸಿನ ಮೇಲೆ ಪ್ರೇಮ ಎಸೆದ್ರೆ ನಿಮ್ಗೆ ನಿಜವಾಗ್ಲೂ ನಿದ್ದೆ ಬರ್ತಾ ಇದೆಯಾ? ಹೌದು. ಹಾಗಾದ್ರೆ ಅಲ್ಲಿ ಮಲ್ಕೊಳ್ಳಿ. ನಿಂದೊಳ್ಳೆ ಕಥೆ ಆಯ್ತಲ್ಲ, ದಿನ ಏನೋ ಹೇಳ್ಬಿಡ್ತೀಯ, ಆಮೇಲೆ ನೀನಿಲ್ಲಿ ನಾನಲ್ಲಿ. ಅವೆಲ್ಲ ಆಗಲ್ಲ, ಇವತ್ತಿನ ಜೊತೆ ಮಲ್ಕೊಳ್ಳೇಬೇಕು. ಅದೆಲ್ಲ ಆಗಲ್ಲ, ನಾನ್ ಕೇಳಿದಕ್ಕೆ ನೀವು ಉತ್ತರ ಹೇಳಲೇಬೇಕು. ಇವತ್ತು ಒಳ್ಳೆ ಮೂಡಲ್ಲಿದ್ದೀನಿ, ಅದೇನ್ ಕೇಳ್ತೀವೋ ಕೇಳು, ಚಟ್ ಚಟ್ ಅಂತ ಉತ್ತರ ಹೇಳ್ಬಿಡ್ತೀನಿ. ಸರಿ
ಕೆರೆಯಲ್ಲಿ ನೀರು ಹೇಗಿರುತ್ತೆ? ಹುಡುಗಿ ತಿಳಿಯಾಗಿರುತ್ತೆ. ನಿಮ್ ತಲೆ. ಕೆರೆಯಲ್ಲಿ ನೀರು ಹೇಗಿರುತ್ತೆ ಅಂದ್ರೆ ಕಟ್ಟೆ ಇದ್ರೇನೆ ನೀರು ಇರುತ್ತೆ. ಹೌದಲ್ವಾ? ಹೋಗ್ಲಿ ಬಿಡು, ನೀನ್ ಹೇಳ್ಬಿಟ್ಟಿಯಲ್ಲ. ನಾನ್ ಹೇಳಿದ್ರೇನೋ ನೀನ್ ಹೇಳಿದ್ರೇನೋ ಇಬ್ರು ಒಂದೇ ಅಲ್ವಾ? ಬಾ ಮಲ್ಕೊಳ್ಳೋಣ. ನಮ್ಮಿಬ್ರು ಸೋಪ್ನ ದಿವಸ ನಂಗೇನಂತ ಪ್ರಮಾಣ ಮಾಡಿದ್ರಿ ನೀವು? ಏನ್ ಪ್ರಮಾಣ ಮಾಡಿದ್ದೆ? ಹೆದರ್ಕೋಬೇಡ ನನ್ ಚಿನ್ನ. ಮತ್ತೆ ನಾನ್ ಕೇಳೋ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಹೇಳಿದ್ರೇನೆ ನಮ್ಮಿಬ್ರು ಮಧ್ಯೆ ಎಲ್ಲ ಇರುತ್ತೆ ಅಂತಲ್ವಾ? ಆಗಲ್ಲವೇ? ಈಗ ಸದ್ಯಕ್ಕೆ ನೀವು ಉತ್ತರ ತಪ್ಪು ಹೇಳಿದ್ರಿ, ಹೋಗಿ ಹೊರಗಡೆ. ನಿನ್ನ ಚಿನ್ನ ಅಲ್ವಾ? ನಿನ್ನ ಪುಟ್ಟಿ ಅಲ್ವಾ? ನಿನ್ನ ರಾಣಿ ಅಲ್ವಾ? ನಿನ್ನ ರಾಣಿ ಅಲ್ವಾ? ಬೇಡ ಕಣೆ. ಹೋಗಿ. ಎಕ್ಸ್ಕ್ಯೂಸ್ ಮೀ. ನಾನಾ? ಹಾ, ಬಂದೆ. ಎಸ್ ಮೇಡಮ್. ಇಲ್ಲಿ ಆರ್ಕಿಟೆಕ್ಟ್ ಮೋಹನ್ ಅವರಲ್ಲಿದ್ದಾರೆ. ಮೋಹನ್ ಅಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು. ಮೆನ್ಷನ್ ನಾಟ್. ಮೋಹನ್. ಹಾಯ್. ಚಿಕ್ಕಣ್ಣ ನೋಡು, ಆ ಸ್ಟ್ರಕ್ಚರಲ್ ಇಂಜಿನಿಯರ್ ಬರ್ತಾರೆ, ಅವ್ರ ಕೈಲಿ ಪ್ಲಾನ್ ಕೊಡು. ಏನು ಕಬ್ಬಿಣದ ಹೆಂಗಸು ಇಲ್ಲಿ? ಬಂಗಾರದ ಮನಸ್ಸು. ಓ ಕೋರ್ಸ್. ಅದಕ್ಕಲ್ಲ, ಅದನ್ನ ಇದಕ್ಕೆ ಹಾಕಿ ಅಂತ. ದೂರ ನಿಂತ್ಕೊಳ್ಳಿ, ಯಾರು ದೂರ. ಭೂತ ಚೇಷ್ಟೆ ನೋಡೋಕೆ ಭಯ ಆಗ್ತಾ ಇದೆ. ಬೇಗ ಮಣ್ಣು ಮುಚ್ಚು. ಬೇಡ, ಯಾರು ಮುಟ್ಬೇಡಿ. ಮೊದಲು ಪೊಲೀಸರಿಗೆ ಫೋನ್ ಮಾಡಿ ಹೋಗಿ. ಹೌದು, ನೀನೆ. ದಾರಿ ಬಿಡ್ರಪ್ಪ. ಹಲೋ, ಪೊಲೀಸ್ ಸ್ಟೇಷನ್. ದಾರಿ ಬಿಡಿ. ಎಲ್ಲಿದೆ ಸರ್? ನೋಡಿ, ನಾನೇ ಫೋನ್ ಮಾಡ್ತೀನಿ. ಇಲ್ಲಿ ನೋಡಿ. ಈ ಡೆಡ್ ಬಾಡಿ ಯಾರ್ದಂತ ನಿಮ್ಗೆ ಗೊತ್ತಾ? ಅದು ಈ ಕೈ ನೋಡಿದ್ರೆ ನಮ್ಮ ಹಳೆ ಆರ್ಕಿಟೆಕ್ಟ್ ಕೈ ತರ ಕಾಣಿಸ್ತಾ ಇದೆ ಸಾರ್. ಅವ್ರ ಜಾಗಕ್ಕೆ ನೀವ್ ಯಾಕೆ ಸರ್ ಬರಕ್ ಹೋದ್ರೆ? ನಿಮ್ಮ ಯಜಮಾನರಿಗೆ ನಮ್ಮ ಸ್ಟೇಷನ್ಗೆ ಫೋನ್ ಮಾಡ್ಲಿಕ್ಕೆ ಹೇಳಿ. 380 ಆ ಶವನ್ ಹೊರ ತೆಗೆಸಿ. ನಿಂತ್ಕೊಳ್ಳಿ. ಬೇಗ ಅಮ್ಮ, ಬೇಗ ಹಿಂದೆ ನಿಂತ್ಕೊಳ್ಳಿ. ಶವದ ಮೇಲೆ ಬಟ್ಟೆ ಮುಚ್ಚಿ. ಗುಡ್ ಮಾರ್ನಿಂಗ್. ಬಹಳ ಒಳ್ಳೆಯವನು, ತುಂಬಾ ನಿಷ್ಠಾವಂತ. ಅವನು ಶತ್ರುಗಳ ನನಸ್ನಲ್ಲೂ ಇರಲಿಲ್ಲ ಬಿಡಿ. ರಿಪೋರ್ಟಾ ಐ ಆಲ್ರೆಡಿ ಗಿವನ್. ಓಕೆ ಸರ್, ಆಯ್ತು. ಡ್ಯಾಡಿ, ನಾನ್ ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕು. ಕೇಳೋದಾ? ಏನ್ ಬೇಕಾದ್ರೂ ಕೇಳಮ್ಮ, ಫುಲ್ ಫ್ರೀಡಮ್. ಈ ಆಸ್ತಿ ಎಲ್ಲ ನಿಂದೆ ತಾನೆ, ಏನ್ ಬೇಕಾದ್ರೂ ಮಾಡ್ಕೋ. ಅದು ನಾನ್ ಮಾಡ್ಕೊಳ್ಳೋದಲ್ಲ ಡ್ಯಾಡಿ, ನೀವು ಮಾಡ್ಬೇಕಾಗಿರೋದು. ಏನಮ್ಮ ಅದು? ನನ್ನ ಮದ್ವೆ. ಮದುವೆನಾ?
ಗುಡ್, ವೆರಿ ಗುಡ್. ನಾನು ಮದುವೆ ಮಾಡ್ತೀನಿ ಅಂದಾಗ ಬೇಡ ಡ್ಯಾಡಿ, ನಾನು ಇನ್ನೂ ಲೈಫ್ ಬಹಳ ಎಂಜಾಯ್ ಮಾಡ್ಬೇಕು ಅಂತ ಹೇಳಿದೆ. ನೀನಾಗ ಬಾಯ್ಬಿಟ್ಟು ಹೇಳಿದ್ಮೇಲೆ ಇಮ್ಮಿಡಿಯೇಟ್ ಆಗಿ ಮಾಡಿ ಮುಗಿಸ್ಬಿಡ್ತೀನಿ. ಹುಡುಗನ್ ನೋಡಿದ್ಯೋ ಅಥವಾ ನೋಡ್ಬೇಕು? ನಾನೇ ನೋಡಿದ್ದೀನಿ ಡ್ಯಾಡಿ. ಯಾರಮ್ಮ ಅವನು? ಆರ್ಕಿಟೆಕ್ಟ್ ಮದನ್ ಮೋಹನ್. ಅವ್ರ ಪರ್ಸನಾಲಿಟಿ ನಂಗೆ ತುಂಬಾ ಹಿಡಿಸ್ತು ಡ್ಯಾಡಿ. ನಾನು ಅವ್ರನ್ನೇ ಮದ್ವೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಏನ್ ಮಾತಾಡ್ತಾ ಇದೀಯಮ್ಮ ನೀನು? ಆಫ್ಟರ್ ಆಲ್ ನಮ್ಮ ಹತ್ರ ಕೂಲಿ ಮಾಡ್ಕೊಂಡು ಬಿದ್ದಿರೋ ಜೀತದ ಆಳಮ್ಮ ಅವನು. ಏನ್ ಡ್ಯಾಡಿ ನೀವು 20ನೇ ಶತಮಾನದಲ್ಲಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಯಾವ ಶತಮಾನ ಆದ್ರೂ ಅಂತಸ್ತ್ ಮಾತ್ರ ಬದಲಾಗಲ್ಲ ಕಣಮ್ಮ. ಹಲೋ, ಯಾರ್ರೀ ಅದು? ಆಮೇಲೆ ಫೋನ್ ಮಾಡ್ರಿ. ಡ್ಯಾಡಿ, ನಾನ್ ಸುಖವಾಗಿರೋದು ನಿಮ್ಗಿಷ್ಟ ಇಲ್ವಾ? ಓ, ಏನ್ ಮಾತು ಅಂತ ಆಡ್ತೀಯಮ್ಮ ನೀನು. ನೀನ್ ಯಾವ್ದಕ್ ಕಮ್ಮಿ ಮಾಡಿದೀನಿ ಹೇಳು? ನೀನ್ ಕೇಳಿದ್ ಬಂಗಾರ ಕೊಡಿಸ್ಲಿಲ್ವಾ? ನೀನ್ ಕೇಳಿದ್ ವಜ್ರ ಕೊಡಿಸ್ಲಿಲ್ವಾ? ನೀನ್ ಕೇಳಿದ್ ಮುತ್ತಿನ ಹಾರ ಕೊಡಿಸ್ಲಿಲ್ವಾ? ನೀನ್ ಕೇಳಿದ್ ಕಾರ್ಗಳು ಕೊಡಿಸ್ಲಿಲ್ವಾ? ಹಾಗಿದ್ರೆ ನಾನ್ ಕೇಳಿದ್ ಗಂಡನ್ ಕೊಡ್ಸಿ ಡ್ಯಾಡಿ. ಮೊದ್ಲು ಅವನ ಹತ್ರ ಮಾತಾಡ್ತೀನಿ. ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಹೇಳ್ದಾಗೆ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬಿಡ್ತೀನಿ. ನಿನ್ ಸುಖಕ್ಕಿಂತ ಬೇರೆ ಇನ್ನೇನ್ ಬೇಕಮ್ಮ ನನ್ಗೆ? ಥ್ಯಾಂಕ್ ಯು ಡ್ಯಾಡಿ. ನಮಸ್ಕಾರ. ನಮಸ್ಕಾರ. ಇಲ್ಲಿ ಆರ್ಕಿಟೆಕ್ಟ್ ಮದನ್ ಮೋಹನ್ ಅಂದ್ರೆ ನಾನೇ. ನಮ್ಮ ಯಜಮಾನರು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಫ್ಯಾಕ್ಟರಿ ಕಟ್ಟಿಸ್ಬೇಕು ಅಂತಿದ್ದಾರೆ. ಅದಕ್ಕೆ ನಿಮ್ಮನ್ನೇ ಆರ್ಕಿಟೆಕ್ಟ್ ಆಗಿ ತಗೋಬೇಕು ಅಂತ ಅವ್ರ ಆಸೆ. ನನ್ನ ಬಗ್ಗೆ ನಿಮ್ಮ ಯಜಮಾನ್ರಿಗೆ ಹೇಗೆ ಗೊತ್ತು? ನಿನ್ನೆ ಲಯನ್ಸ್ ಕ್ಲಬ್ ಮೀಟಿಂಗ್ ನಲ್ಲಿ ನಿಮ್ ಬಾಸು ನಮ್ ಬಾಸ್ ಹತ್ರ ನಿಮ್ ಬಗ್ಗೆ ಹೇಳಿದ್ರಂತೆ. ನಿನ್ನೆ ಲಯನ್ಸ್ ಕ್ಲಬ್ ಮೀಟಿಂಗ್ ನಲ್ಲಿ ನಿಮ್ ಬಾಸು ನಮ್ ಬಾಸ್ ಹತ್ರ ನಿಮ್ ಬಗ್ಗೆ ಹೇಳಿದ್ರಂತೆ. ಓ, ಐ ಸೇ. ಈಗ ಟೈಮ್ ಎಷ್ಟು? ಈಗ ಟೈಮ್ ಎಷ್ಟು? 4:15. ಸುಳ್ಳು ಹೇಳ್ತಿದ್ದೀರಾ? ಈಗ 5 ಗಂಟೆ. ಮಾಯಾಚಾರಿ ಸ್ಟ್ರೀಟ್, ಹೌಸ್ ನಂಬರ್ 47. 6 ಗಂಟೆಗೆ ಸರಿಯಾಗಿ ಈ ಅಡ್ರೆಸ್ಗೆ ಬರ್ಬೇಕು. 6 ಗಂಟೆಗೆ ಸರಿಯಾಗಿ ಈ ಅಡ್ರೆಸ್ ಬರ್ಬೇಕು. ಬರ್ತೀನಿ. ಥ್ಯಾಂಕ್ ಯು. ನಿಂತ್ಕೊಳ್ಳಿ. ಇವತ್ತು ಬರೋಕ್ಕಾಗೋದಿಲ್ಲ, ನಾಳೆ ಬರ್ತೀನಿ ಅಂತ ಹೇಳಿ. ಸರ್, ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ. ನಾಳೆ ಅಂತ ಯಾಕೆ ಹೇಳಿದ್ರಿ? ಇವತ್ತೇ ಹೋಗಿ ಬರುತ್ತಾನೆ. ಹೋಗೋಕ್ ಮುಂಚೆ ಯೋಚನೆ ಮಾಡಿದ್ರೆ ತಾನೇ ನಾಳೆ ವಾಪಸ್ ಬರೋಕ್ ಸಾಧ್ಯ. ನೀವೇನ್ ಹೇಳ್ತಾರೆ ನಂಗೊಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗ್ತಾ ಇಲ್ವೋ ಅಥವಾ ಅರ್ಥ ಆಗದಾಗ ನಾಟಕ ಆಡ್ತೀರ? ಹಾಗಾದ್ರೆ ನಾನೇ ಸರ್ ಸುಳ್ಳು ಹೇಳಿ. ನಾಳೆ ಅರ್ಥ ಮಾಡಿಸ್ತೀನಿ.
ಅಮ್ಮ ಅವ್ರೆ, ನೀವ್ ಬರೋಕ್ ಮುಂಚೆ ಒಂದ್ ಫೋನ್ ಮಾಡಿದ್ರೆ ಯಜಮಾನ್ರು ಮನೇಲೆ ಇರ್ತಿದ್ರಲ್ಲ. ಮಾಡಕ್ ಆಗ್ಲಿಲ್ಲ ಕಣೋ. ಆಗೋ ಯಜಮಾನ್ರು ಬಂದ್ರು. ಅರೆ ಅಮ್ಮ, ನೀನು ಯಾವಾಗ ಬಂದೆ? ಇಷ್ಟೊದ್ವರೆಗೆ ಎಲ್ಲೋಗಿದ್ಯೋ? ಅದು ಕೆಲ್ಸನಮ್ಮ. ಕೆಲ್ಸದ ಮೇಲೆ ನೀನ್ ಇಲ್ಲಿ ಬಂದಾಗ್ನಿಂದ ನನ್ಗೆ ಬರೀ ಕೆಟ್ಟ ಕನ್ಸು ಕಣೋ. ಅದಕ್ಕೆ ನೀನ್ ನೋಡ್ಕೊಂಡು ಹೋಗೋಣ ಅಂತ ಓಡ್ ಬಂದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೇನಮ್ಮ, ಎಳೆ ಮಗುನ ನಾನು. ಮನೆ ಏನೋ ದೊಡ್ಡದಾಗಿ ಚೆನ್ನಾಗಿದೆ, ಪರವಾಗಿಲ್ಲ. ನಿನ್ಗೆ ಊಟ ಗಿಟ ವ್ಯವಸ್ಥೆ ಎಲ್ಲ ಹೇಗೆ? ಎಲ್ಲ ಬಾಸ್ ಮನೆಯಿಂದಾನೆ ಬರುತ್ತಮ್ಮ. ಆದ್ರೆ ನಿಮ್ಮ ಅಮ್ಮನ ಊಟ ತರ ಬರಲ್ಲ. ಅದಕ್ಕೆ ನಿನ್ಗೆ ಇಷ್ಟವಾದ ಒಬ್ಬಟ್ಟು, ಚಕ್ಲಿ, ಚಟ್ನಿ ಪುಡಿ ಎಲ್ಲ ಮಾಡಿ ತಂದಿದ್ದೀನಿ. ಹೌದಾ? ಇದ್ರಲ್ಲಿ ಒಬ್ಬಟ್ಟಿದೆ, ಇದ್ರಲ್ಲಿ ಚಕ್ಲಿ ಇದೆ, ಇದ್ರಲ್ಲಿ ಉಂಡೆ ಇದೆ, ಇದ್ರಲ್ಲಿ ನನ್ ಸೊಸೆ ಇದ್ದಾಳೆ. ನೋಡು, ಈ ಹುಡುಗಿ ನಿನ್ಗೆ ಒಪ್ಪಿಗೆ ಆದ್ರೆ ಈಗಿಂದೀಗ್ಲೇ ನಿನ್ ಮದ್ವೆ ಮಾಡ್ತೀನಿ. ಅಮ್ಮ, ನೀನ್ ಆಗ್ಲೇ ಫೋಟೋ ನೋಡ್ದಿಯಲ್ಲಮ್ಮ? ನಾನೆಲ್ಲಿ ನೋಡ್ದೆ? ನಾನ್ ಮನೆಗ್ ಬೀಗ ಹಾಕೊಂಡು ಹೊರಟಾಗ ನಮಸ್ಕಾರ ಇದೇನು ಬೀಗ ಹಾಕೊಂಡು ಹೋಗ್ತಾ ಇದ್ದೀರಿ? ಮಗನ್ ನೋಡಕ್ಕೆ ಊರ್ಗ್ ಹೋಗ್ತಿದ್ದೀನಿ. ಹೌದಾ? ನಾನ್ ನಿಮ್ಗೆ ಸೊಸೆ ಹುಡ್ಕೊಂಡ್ ಬಂದಿದ್ದೀನಿ. ಎಲ್ಲಿ? ಪುಂಗದೂರ್ನಲ್ಲಿ ಒಂದು ದೊಡ್ಡ ಸಾಹುಕಾರರ ಮನೆ. ಹುಡುಗಿ ಏನ್ ಓದಿದಾಳೆ ಅಂತ ನೀವು ಕೇಳಲೇ ಇಲ್ಲಮ್ಮ. ಏನ್ ಓದಿದಾಳೆ? MA, ಡಬಲ್ MA. ಹುಡುಗಿ ಹೆಸರೇನು ಅಂತ ನೀವು ಕೇಳಲಿಲ್ಲ? ಏನ್ ಹೆಸರು? ಶ್ರೀಲಕ್ಷ್ಮಿ. ಅವ್ರ ಆಸ್ತಿ ಏನ್ ಅಂತ ಕೇಳಿವಲ್ಲಮ್ಮ. 100 ಎಕರೆ ಜಮೀನು, 1000 ಎಕರೆ ತೋಟ, ಒಂದು ದೊಡ್ಡ ಫ್ಯಾಕ್ಟ್ರಿ, ಒಂದು ದೊಡ್ಡ ಬಂಗಾರದಂತ ಅರಮನೆ ಅಂತ ಮನೆ ಇದೆ. ಅವ್ರಿಗೆ ಎಷ್ಟು ಜನ ಮಕ್ಕಳು ಅಂತ ನೀವು ಕೇಳಲೇ ಇಲ್ವಲ್ಲಮ್ಮ? ಎಷ್ಟು ಜನ? ಒಬ್ಳು ಬಂಗಾರದಂತ ಮಗಳು. ಈ ಫೋಟೋ ನೋಡಿ, ಗಾಯತ್ರಿ, ಸರಸ್ವತಿ, ಸೀತೆ ಎಲ್ಲರೂ ಸೇರಿದಾಗಿದೆ. ನನಗ್ ಗಾಡಿ ಟೈಮ್ ಆಯ್ತು, ನಾನ್ ನೋಡಿ ಏನ್ ಪ್ರಯೋಜನ? ಅವನ್ ಒಪ್ಬೇಕಲ್ಲ. ನೋಡಪ್ಪ ಹುಡುಗಿ ಹೇಗಿದ್ದಾಳೆ ಅಂತ. ಯಾರೋ ನೆನೆಸ್ಕೊತಿರ್ಬೇಕು. ನಿನ್ ಸೊಸೆನೇ ಇರ್ಬೇಕು. ನೀವ್ಯಾರಮ್ಮ? ನೀ ಹೇಳು, ಆಮೇಲೆ ಹೇಳ್ತೀನಿ. ನಾನ್ ಮೋಹನ್ ತಾಯಿ. ಓ, ನಾನು ಮೋಹನ್ ತಾಯಿ ಮಗ. ಮೋಹನ್ ಮಾತಾಡೋದು. ಮೋಹನ್ ಅವ್ರ ತಾಯಿ. ಇವತ್ತು ಅಲ್ಲ, ನಾಳೆ ಬೆಳಿಗ್ಗೆ ಬರ್ತೀನಿ. ಓಕೆ, ಗುಡ್ ನೈಟ್. ಅಮ್ಮ, ನಂಗೆ ನಿದ್ದೆ ಬರ್ತಾ ಇದೆ. ಗುಡ್ ನೈಟ್. ಮೋಹನ್ ನಿಂತು ಅಲ್ಲಿ. ಯಾರ ಹುಡುಗಿ? ಅದೇ ಮೋಹನ್ ಬಾಸ್ ಮಗಳು. ಮೋಹನ್ ಬಾಸ್? ಅದೇ ನಂಗೆ ಕೆಲಸ ಕೊಟ್ಟಿದಾರಲ್ಲ ಬಾಸ್, ಅವ್ರ ಮಗಳು. ಯಾಕೆ ಅರ್ಧ ರಾತ್ರಿ ಫೋನ್ ಮಾಡ್ಬೇಕು? ಅವ್ರು ರಾತ್ರಿ ಹೊತ್ತು ಸ್ವಲ್ಪ ನಿನ್ ಗಾಬರಿ ಎಲ್ಲ ನಮ್ಗೆ ಅರ್ಥವಾಯ್ತು. ಆದಷ್ಟು ಬೇಗ ನಿನ್ಗೆ ಮದ್ವೆ ಮಾಡ್ಬೇಕು. ಸದ್ಯಕ್ಕೆ ನಾನು ನಿದ್ದೆ ಮಾಡ್ಬೇಕು. ಸರ್, ಗುಡ್ ಮಾರ್ನಿಂಗ್ ಸರ್.
ಏನ್ ಸರ್ ಇಷ್ಟು ದೂರ ಫೋನ್ ಮಾಡಿದ್ರೆ ನಾನೇ ಬಂದ್ಬಿಡ್ತಿದ್ನಲ್ಲ ಸರ್. ಕಪ್ಪಿಯಾಗಿರೋ ನಾನು ಹಾಗೆ ಹೇಳಕ್ ಸಾಧ್ಯ ಏನಪ್ಪ? ಕಪಿನಾ ಸರ್? ಕನ್ಯಾ ಪಿತ್ರು. ಬನ್ನಿ ಸರ್, ಬನ್ನಿ ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಮೋಹನ್, ನಿನ್ ಮದ್ವೆ ವಿಷಯ ಮಾತಾಡ್ಬೇಕು ಅಂತ ಆತರ ಅಥವಾ ಬಂದಪ್ಪ? ನನ್ನ ಮದುವೆನೇ ಸರ್, ಬನ್ನಿ ಸರ್ ಕೂತ್ಕೊಳ್ಳಿ. ಹೌದಪ್ಪ, ನಿನ್ ಮದ್ವೆ ನನ್ ಮಗಳ ಜೊತೆಲಿ. ಅದಕ್ಕೆ ಯಾರ ಜೊತೆಲಿ ಮಾತಾಡ್ಬೇಕು? ಮನೇಲಿ ಯಾರಪ್ಪ ಈ ಫೋಟೋದಲ್ಲಿ ಇರೋಳು? ಆ ವಿಷಯ ಈಗ ಯಾಕೆ ಸರ್? ಅದೊಂದು ದೊಡ್ಡ ಕತೆ. ಅದನ್ನ ಬಿಡ್ಸೇಳಪ್ಪ. ಅದ್ ತಿಳ್ಕೊಳ್ಳದೆ ಮದುವೆ ಮುಂದುವರ್ಸೋಕ್ ಸಾಧ್ಯ ಇಲ್ಲ. ಯಾರಪ್ಪ ಹುಡುಗಿ? ಅವಳು ನನ್ನ ತಂಗಿ. ಅವಳು 2 ವರ್ಷದಿಂದ ನಾಪತ್ತೆ ಆಗಿದ್ದಾಳೆ ಸರ್. ಬದುಕಿದ್ದಾಳೆ ಅಂತಾನೂ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ ಮೋಹನ್. ಜಾತಸ್ಯ ಮರಣಂ ಧ್ರುವಂ. ವಿಷಯಕ್ಕೆ ಬರೋಣ. ಇದು ನೋಡಪ್ಪ, ಫೋಟೋ ಇದೆ. ಇದನ್ನ ಯಾರು ತೋರಿಸ್ಬೇಕು ಅವ್ರಿಗೆ ಕಳಿಸು, ಅವ್ರನ್ನ ಕರೆಸು, ಮದುವೆ ವಿಷಯ ಮಾತಾಡ. ಅದೆಲ್ಲ ಯಾಕೆ ಸರ್? ಅಮ್ಮ ಇಲ್ಲೇ ಇದ್ದಾಳೆ, ಇಲ್ಲೇ ತೋರಿಸ್ತೀನಿ. ಹೌದಾ? ವೆರಿ ಗುಡ್. ಇವಳು ನಿನ್ ತೆಗಿತಾನೆ? ಅಲ್ಲಲ್ಲ, ಈ ಫೋಟೋ ತರಾನೇ ಮದುವೆ ಸಂಬಂಧಕ್ಕೆ ಬಂದಿರೋ ಇನ್ನೊಂದು ಫೋಟೋ. ಅಯ್ಯೋ, ನನ್ ಮಗಳು ಪ್ರೀತಿಸಿ ಇನ್ನೊಂದ್ ಸಂಬಂಧ ಜೊತೆ ಮದುವೆ ಮಾಡ್ಕೊಳಕ್ ಪ್ರಯತ್ನ ಪಡ್ತಿದ್ಯಲ್ಲಪ್ಪ. ಏನು ಯೋಚನೆ ಮಾಡಬೇಡಿ ಸರ್. ನಾನು ಯಾವ ಹುಡುಗಿನ ಪ್ರೀತಿಸಿದ್ದೀನೋ ಅದೇ ಹುಡುಗಿನ ನಮ್ಮಮ್ಮ ಆರಿಸ್ತಾಳೆ. ನನ್ ಮಗಳು ತಾನೇ ನೀವು ಪ್ರೀತಿಸಿರೋದು? ಏನು ಯೋಚನೆ ಮಾಡಬೇಡಿ ಸರ್. ಒಂದೇ ಕ್ಷಣದಲ್ಲಿ ನಮ್ಮಮ್ಮ ತೀರ್ಮಾನ ತಿಳಿಸ್ತಾಳೆ. ಅಮ್ಮ, ಇಲ್ಲಿ 2 ಫೋಟೋ ಇದೆ. ನೀನ್ ನೋಡಿ ನಿನ್ ಇಷ್ಟ ಹೇಳಿದ್ರೆ ಅವಳನ್ನೇ ನಾನು ಮದುವೆ ಮಾಡ್ಕೊಂಡ್ಬಿಡ್ತೀನಿ. 2 ಫೋಟೋನಾ? ಒಂದೇ ಫೋಟೋ ಅಲ್ವಾ? ಹೌದು, ಆದ್ರೆ ಇನ್ನೊಂದು ಫೋಟೋ ತಾನಾಗಿ ಬಂದಿದೆ, ಇವ್ರಿಗೆ ಸಂಬಂಧಪಟ್ಟಿದೆ. ನಿನ್ನೆ ರಾತ್ರಿ ಫೋನ್ ಮಾಡಿದ್ಲಲ್ಲ ಆ ಹುಡುಗಿದ? ಚೇಚೆ, ಅವಳಲ್ಲಮ್ಮ. ನೀನ್ ನೋಡಮ್ಮ, ಇದು ಬಿಡಮ್ಮ ನೀನು. ಪ್ಲೀಸ್ ಇಲ್ಲಿ ನಿಂತ್ಕೊಂಡು ನೋಡಮ್ಮ, ನಿಂತ್ಕೊಂಡು ನೋಡು. ಮದ್ವೆಗೆ ಅರ್ಜೆಂಟ್ ನಿಂಗೆ? ಮೋಹನ್, ಈ ಹುಡುಗಿ ಹೆಸರೇನು? ರೂಪ. ಲಕ್ಷಣವಾದ ರೂಪ. ಇವಳೇ ನನ್ ಸೊಸೆಯಾಗಿ ಬರ್ಬೇಕು. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಏನಪ್ಪ, ಯಾವ ಫೋಟೋ ಸೆಲೆಕ್ಟ್ ಆಯ್ತು? ಇವರಮ್ಮ, ಅವರೇ ಅಂದ್ರೆ ಅವರು ಡಾಕ್ಟರ್ ವಿಶ್ವನಾಥ್ ಫೋಟೋ ಸೆಲೆಕ್ಟ್ ಮಾಡಿದಿಲ್ಲ, ಫೋಟೋ ತಂದೆ, ಹುಡುಗಿ ತಂದೆ. ಓ, ನಮಸ್ಕಾರ. ನಮಸ್ಕಾರ. ಅಂದ್ರೆ ನಾ ಒಂದ್ ಕೆಲ್ಸ ಆಯ್ತು. ಕಾಂಗ್ರಾಚುಲೇಷನ್ ಸರ್. ನನಗ ನೀವು ನನಗೆ ಹೇಳ್ಬೇಕು. ಕಾಫಿ ಕುಡಿಯೋಣ. ಅಷ್ಟು ಪುರ್ಸೊತ್ತಿಲ್ಲಮ್ಮ. ಮದುವೆ ವಿಷಯ ಮಾತಾಡ್ಕೊಂಡು ಮುಹೂರ್ತನ ಆದಷ್ಟು ಬೇಗ ನಿಶ್ಚಯ ಮಾಡ್ಕೊಂಡು ಹೋಗ್ಬೇಕು ಅಂತ ಬಂದೆ. ತಮ್ಮ ಬ್ಯಾಕ್ ಗ್ರೌಂಡ್ ನಾನೇನು ತಿಳಿಬೇಕಾದಿಲ್ಲ. ನಮ್ ಬ್ಯಾಕ್ ಗ್ರೌಂಡ್ ತಾವು ತಿಳಿಬೇಕಾದ್ರೆ ತಮ್ಮಗನ್ ಕೇಳಿ. ಯಾವನಿಗೆ ಹೇಗೆ ಅವನ್ ಬ್ಯಾಕ್ ಗ್ರೌಂಡ್ ಏನು ಅಂತ ತಿಳಿದೆ ಕೆಲ್ಸಕ್ಕೆ ಇಟ್ಕೊಂಡಿದ್ದು ಮೊದ್ಲು ನನ್ ತಪ್ಪಾಗೋಯ್ತು. ಆಫ್ಟರ್ ಆಲ್ ನನ್ನ ಹತ್ರ ಕೆಲಸ ಮಾಡೋ ಒಬ್ಬ ಆರ್ಕಿಟೆಕ್ಟ್. ಇಟ್ಸ್ ಆಲ್ ರೈಟ್. ನೋಡಮ್ಮ, ನೀನ್ ಮನೆಗೆ ಹೋಗು. ಅವನ ವಿಷಯ ಏನಿದ್ರು ನಾನ್ ನೋಡ್ಕೋತೀನಿ. ಓಕೆ ಡ್ಯಾಡಿ. ಲಕ್ಕಣ, ಲಕ್ಕಣ. ಮಿಸ್ತ್ರಿ, ಎಲ್ಲಾರು ಕರೆದಾಗ ಹಾಳಾಗಿ ಹೋಗಿರ್ತೀಯಲ್ಲಯ್ಯ. ದುಡ್ಡು ಹಾಕತ್ ನಾನು, ಮಜಾ ಮಾಡದ್ ನೀವ. ಗೋಡಲ್ಲಿ ಸಾಗಿಸ್ತಿದೆ. ಮುಂದ್ಗಡೆ ಬಂದ್ ಮಗಳು. 2500 ಇದೆ ಸರ್. ಮಿಕ್ಕಿದ್ದೇನಾಯ್ತು? ಚಿಕ್ಕ ಸರ್, ಸ್ಟಾಕ್ ಎಷ್ಟಿದೆಯೋ? 2500 ಇದೆ ಸರ್. ಆಯ್ತು. ಮಿಕ್ಕಿದ್ದೇನೇ ಆಯ್ತು? ಆ ಮುಕ್ಕಣ್ಣನಿಗೆ ಗೊತ್ತು ಸರ್. ಮುಕ್ಕಣ್ಣನ್ಗೇನು, ನನ್ ಕಣ್ಗೆಲ್ಲ ಗೊತ್ತಾಗುತ್ತೆ. ಆ ಪಾತ್ರಗೆಲ್ಲ ಕೆಲಸ ಕೊಟ್ಬಿಟ್ರೆ ಗೋಡನಲ್ಲಿರೋ ಸಿಮೆಂಟ್ ಬ್ಯಾಗ್ಸ್ ಏನಯ್ಯ ನನ್ನ ಆರ್ಕಿಟೆಕ್ಚರ್ನ ನುಂಗಿ ನೀರ್ ಕುಡಿದು ಬಿಡ್ತೀರಾ? ನಮಸ್ಕಾರ ಸರ್. ಏನ್ ಮಿಸ್ಟರ್ ಮೋಹನ್, ನೀನೊಬ್ಬ ಸಿನ್ಸಿಯರು ಜವಾಬ್ದಾರಿ ಇರೋ ಮನುಷ್ಯ ಅಂತ ನಿನಗೆ ಇನ್ಚಾರ್ಜ್ ಕೊಟ್ರೆ ಗೋಡನಲ್ಲಿ 500 ಮೂಟೆ ಸಿಮೆಂಟ್ ಕಳ್ತನ ಆಗಿದೆ. ಇದಕ್ಕೆ ಯಾರು ಜವಾಬ್ದಾರರು? ಸರ್, ನಾನಿಲ್ಲಿ ಆರ್ಕಿಟೆಕ್ಟ್ ಆಗಿದ್ದೀನಿ, ಸೆಕ್ಯೂರಿಟಿ ಗಾರ್ಡ್ ಅಲ್ಲ. ಸ್ಟೇಟಸ್ ಇಲ್ದಲ್ಲೇ ಇರೋರ್ಗೆಲ್ಲ ಕೆಲಸ ಕೊಟ್ರೆ ಗೋಡನಲ್ಲಿ ಸಿಮೆಂಟ್ ಕಳ್ತನ ಆಗೋದು ಖಂಡಿತ. ವಾಟ್ ಯು ಮೀನ್ ಸರ್? ಸ್ಟೀಲ್ ಫ್ಯಾಕ್ಟರಿಲಿರೋ ಕಮರ್ಷಿಯಲ್ ಮ್ಯಾನೇಜರ್ ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಸ್ಟೀಲ್ ವರ್ಕ್ ಸ್ಪಾಟ್ ಬರದೆ ಅಲ್ಲೇ ಮಾಯ ಆಗೋದು ಖಂಡಿತ. ಸರ್, ಅವಳನ್ನೇ ಮದುವೆ ಮಾಡ್ಕೊಂಡ್ಬಿಟ್ರೆ ನನ್ ಕಂಟ್ರಿ ಕ್ಲಬ್ ನೇ ದೋಚೋದು ಇನ್ನೂ ಖಂಡಿತ. ಸರ್, ನಿಮ್ಮ ಗೋಡೌನ್ ನಲ್ಲಿ ಸಿಮೆಂಟ್ ಕಳ್ಳತನದ ಆರೋಪ ನನ್ನ ಮೇಲೆ ಹೊರಿಸ್ತಿದ್ದೆ. 2 ದಿನಗಳಲ್ಲಿ ನಿಜವಾದ ಕಳ್ಳ ಯಾರು ಅಂತ ನಾನು ಪತ್ತೆ ಹಚ್ತೀನಿ.
ನನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಕಾರಣ ಆಗಿದ್ದಿದ್ರೆ ಆಗ ದೋಷಿ ನಾನಲ್ಲ, ನೀವಾಗ್ತೀರಿ. ಬರ್ತೇನೆ. ಹಾಗಾದ್ರೆ ಪೇಪರ್ನಲ್ಲಿ ಇನ್ನೊಬ್ಬ ಆರ್ಕಿಟೆಕ್ಟ್ ಬೇಕು ಅಂತ ಅನೌನ್ಸ್ಮೆಂಟ್ ಕೊಡೋದು ಖಾಯಂ. ಯಾವಾಗ ಆಗತ್ತೆ ಸರ್? ಡೇಟ್ ಫಿಕ್ಸ್ ಮಾಡಿ ನಾನು ಹೇಳ್ತೀನಿ ಮೇಸ್ತ್ರಿ. ಅಲ್ಲಿವರೆಗೂ ಅವನ ಮೇಲೆ ಕಣ್ಣಿರ್ಲಿ. ಅಣ್ಣ, ಬೇಸ್ತಿ ಅಣ್ಣ, ನಮಸ್ಕಾರ ಕಣಣ್ಣ. ನಮಸ್ಕಾರ. ನನ್ನ ಮುಖ ನೋಡಿದ ತಕ್ಷಣ ಹಣ್ಣನ್ನು ಮಾಡ್ಕೊಂಡ್ಬಿಡ್ತಾರಲ್ಲಪ್ಪ. ಸರ್, ನಮ್ಮ ಮೇಸ್ತ್ರಿ ಲಕ್ಕಣ್ಣ ಇಲ್ವೇ, ಅವ್ರ ಹೆಂಡತಿ ಇಲ್ಲೆಲ್ಲೂ ಸುತ್ತಮುತ್ತ ದೇವಸ್ಥಾನ ಇಲ್ಲ, ಇಲ್ಲಿಗೆ ಯಾಕಮ್ಮ ಬಂದೆ? ಅದಲ್ಲಣ್ಣ, ಇವತ್ತು ನಮ್ಮ ಮದ್ವೆ ದಿನ. ಬಾ 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 ಬಾ. ಏನಿವತ್ತು ನಮ್ಗೆಲ್ಲ ಭರ್ಜರಿ ಊಟನ? ನೀ ಸುಮ್ಕಿರಣ. ನಿಮ್ ಸಾವುಕಾರರು ಕೊಡೋ ಸಂಬಳಕ್ಕೆ ಊರ್ ಜನಕ್ಕೆಲ್ಲ ಊಟ ಹಾಕಕ್ಕಾಯ್ತದ? ಇದಾವ್ದಿದು ಹೊಸ್ಮಕ? ಏನಂತ ತಿಳ್ಕೊಂಡಿದ್ಯಾ? ಅವರು ಹೊಸದಾಗಿ ಬಂದಿರೋ ಆರ್ಕಿಟೆಕ್ಟ್ ಮದನ್ ಮೋಹನ್ ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ಸರ್ ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಇವತ್ತು ನಮ್ಮ ಮದ್ವೆ ದಿನ. ಹೌದಾ? ನಮ್ಮ ಯಜಮಾನ್ರನ್ನ ಸ್ವಲ್ಪ ಬಿಟ್ಕೊಟ್ಬಿಡಿ ಸರ್. ನಾವ್ ಸ್ವಲ್ಪ ಹಂಗೆ 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 ನೀ ಸುಮ್ಕಿರೋಣ, ಹೇಳಕ್ ನಾಚಿಕೆ ಆಯ್ತದೆ. ಮೈ ತುಂಬಾ ನಾಚಿಕೆ. ಇಷ್ಟೊಂದು ನಾಚ್ಕೊಂಡ್ರೆ ಬಿಲ್ಡಿಂಗ್ ಬಿದ್ದೋಗ್ಬಿಡುತ್ತೆ ಅಷ್ಟೇ. ಸರ್ ಸರ್ ಬಾಸ್ ಕರೆದಿದ್ದಾರೆ ಸರ್. ನಿಮ್ ಬಾಸ್ ಕರೀತಿದಾರ ನೋಡಿ. ನೀನ್ ಯಾಕೆ ಬಂದೆ ಇಲ್ಲಿ? ನೀನು ಬಂದ್ರೆ ನನ್ನ ಪಾತಿವ್ರತೆ ಎಲ್ಲ ಹಾಳಾಗೋಗುತ್ತೆ. ನಡಿಯ ಮನೆಗೆ. ಸರ್ ಸರ್ 6 ಲಾರಿ ಸಿಮೆಂಟ್ ಬಂದಿದೆ ಸರ್, ಅದನ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಅದನ್ನ ಇವತ್ತು ನಿಮ್ಮ ಮದುವೆ ಆನಿವರ್ಸರಿ ತಾನೆ, ನಾನು ಇಲ್ಲೆಲ್ಲ ನೋಡ್ಕೋತೀನಿ, ನೀವು ನಿಮ್ಮ ಹೆಂಡತಿನ ನೋಡ್ಕೊಳ್ಳಿ, ಮಜಾ ಮಾಡಿ. ಥ್ಯಾಂಕ್ ಯು ಸರ್. ಬಾರೇ. ಏನಾಯ್ತು? ಊಟ ಬೊಂಬಟ್ಟಾಗಿದ್ದೀರಿ. ಸರಿ ಬಾ. ಈ ಕಡೆ ತೊಳ್ಕೊಳ್ಳೋದು. ಹೌದಾ? ಬಾ ಬಾ. ಅಯ್ಯೋ, ಏನಾಯ್ತೆ? ಅದು ಜೆಂಟ್ಸ್ ಟಾಯ್ಲೆಟ್. ನನ್ ಗಂಡಸೆ ಅಲ್ವಾ? ಜೆಂಟ್ಸ್ ಟಾಯ್ಲೆಟ್. ಮತ್ ನನ್ ಹೆಂಡತಿಗೆ ಯಾಕೆ ನನ್ನ ಮೇಲೆ ಡೌಟ್ ಬಂತು? ರಾತ್ರಿ ನೋಡ್ಕೋತೀನಿ. ಅಯ್ಯೋ, ಆಹಾ, ಗಂಡಂದ್ರೆ ಗಂಡು. ಇವತ್ತು ಗಂಡಂದ್ರೆ ಗಂಡು ಅಂತಿದ್ಯಾ, ನಾಳೆ ಬೆಳಗ್ಗೆಯಿಂದ ಅಂತಿಂತ ಗಂಡು ನಾನಲ್ಲ. ಅಯ್ಯೋ, ಯಾಕೆ? ನಾನ್ ಹೇಳಿದ್ದು ಈಗ ನಾವ್ ನೋಡ್ಕೊಂಡ್ ಬಂದ್ವಲ್ಲ ಸಿನಿಮಾದ ಹೆಸರು. ಓಹೋ, ನೀನ್ ಆ ರೂಟಲ್ಲಿ ಬರ್ತಾ ಇದ್ಯಾ? ಸರಿ, ಇವಾಗ ನನ್ ರೂಟ್ಗೆ. ಎಲ್ಲಿಗೆ? ಮಂಚಕ್ಕೆ. ಮಂಚಕ್ಕ? ಯಾಕೆ? ನಿನ್ನ ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಇನ್ನ ಗೊತ್ತಾಗಿಲ್ವಾ ನಿನಗೆ? ಬಾ ಮಂಚಕ್ಕೆ. ನಾನ್ ಬರಲ್ಲ. ನಂಗೆ ಅರ್ಥ ಆಗೋ ಹಾಗೆ ಹೇಳಿದ್ರೇನೆ ನಾನ್ ಬರೋದು. ಅದೇನಿಲ್ಲ ಕಣೆ, ಅದು ನಾನು ನೀನು ಮಂಚದ ಮೇಲೆ ಮಲ್ಗಣ ಬಾರೆ. ನಾವ್ಯಾಕ್ ಮಂಚದ ಹತ್ರ ಹೋಗ್ಬೇಕು ಹೇಳಿ? ಮಲಗಕ್ಕೆ ಅಂತ ಹೇಳಿದ್ನಲ್ಲ. ಗೊತ್ತಾಯ್ತಾ? ಗೊತ್ತಾಯ್ತು. ನಮ್ಮ ಯಜಮಾನ್ರಿಗೆ ತಲೆಲಿ ಬುದ್ಧಿ ಇಲ್ಲ ಅಂತ ಗೊತ್ತಾಯ್ತು. ಮತ್ತಿನ್ನೇನ್ರಿ, ಮಂಚ ತಾನಾಗೆ ನಮ್ಮ ಹತ್ರ ಬರುತ್ತೇ? ಬರಲ್ಲ. ಅದಕ್ಕೆ ನಾವೇ ಮಂಚದ ಹತ್ರ ಹೋಗ್ಬೇಕು. ಕರೆಕ್ಟು. ನಾನೇ ಕರೆಕ್ಟ್. ಅಯ್ಯೋ, ನಾನ್ ತಪ್ಪು ಹೇಳ್ಬಿಟ್ಟ. ಅಯ್ಯೋ ಅಯ್ಯೋ, ಲೇ ಬೇಡ ಕಣೆ, ಇವತ್ತೊಂದಿನ ಒಳಗ್ ಮಲ್ಕೊಳ್ತೀನಿ ಕಣೆ. ಇವತ್ತು ನಮ್ಮ ಮದ್ವೆ ದಿನ ಅಲ್ವಾ? ಮದ್ವೆ ದಿನ ಆದ್ರೇನು ಯಾವ ದಿನ ಆದ್ರೇನು ಸರಿಯಾಗಿ ಹೇಳಿದ್ರೇನೆ ನಮ್ಮಿಬ್ರ ಮಧ್ಯೆ ಎಲ್ಲನೂವೆ. ಈಗ ನೀವ್ ತಪ್ಪು ಹೇಳಿದ್ರಲ್ವಾ, ಆಚೆಗೆ ಹೋಗಿ. ಲೇ ಬೇಡ ಕಣೆ. ಬೇಡ ರಾಜ. ನೀನ್ ಚಿನ್ನ ಅಲ್ವಾ? ನನ್ ರನ್ನ ಅಲ್ವಾ? ನೀನ್ ರಾಣಿ ಅಲ್ವಾ? ನನ್ ರಾಜ ಅಲ್ವಾ? ನೀನ್ ಪುಟ್ಟಿ ಅಲ್ವಾ? ಲೇ ಬೇಡ ಕಣೆ, ಬೇಡ ಕಣೆ, ಒಳಗ್ ಮಲ್ಕೊತೀನಿ. ಅಯ್ಯೋ ಅಯ್ಯೋ.
ಇಸ್ತ್ರಿ ಸಿಮೆಂಟ್ ಕಳ್ತನ ಮಾಡಿದ್ ನೀವ? ಯಾಕೆ ದ್ರೋಹ ಮಾಡಿದ್ರಿ? ಯಾಕೆ ನೀಚ ಕೆಲಸ ಮಾಡಿದ್ರಿ? ನನ್ ಜೊತೆ ಬನ್ನಿ ಹೇಳ್ತೀರಿ. ಏನ್ ನೀವ್ ಹೇಳೋದು? ಏನ್ ಹೇಳೋದು? ನಿಮ್ ಕೈ ಮುಗಿದೀನಿ, ನನ್ ಜೊತೆ ಬನ್ನಿ ಹೇಳ್ತೀನಿ. ಬನ್ನಿ. ಸರ್, ನನಗೊಬ್ಳೇ ಮಗಳು ಇವಳು. ಮೆಲ್ಲಿ ಹೇಳಮ್ಮ. ಹಾಗೆ ನಮ್ಮದೊಂದು ಪುಟ್ಟ ಸಂಸಾರ ಸರ್. ಸಂತೋಷವಾಗಿ ಸಂಸಾರ ಸಾಗಿಸ್ತಾ ಇದ್ವಿ. ಯಾರ ದೃಷ್ಟಿ ಆಯ್ತೋ ಏನೋ, ಯಾವ ಕಾಯಿಲೆ ಕಸಾಲೆ ಇಲ್ದೆ ದಿಢೀರಂತ ನನ್ನ ಹೆಂಡತಿ ಸತ್ತೋದ್ಲು ಸರ್. ತಾಯಿ ಸಾವನ್ನ ನೋಡ್ತಿದ್ದ ಹಾಗೆ ಅಮ್ಮ ಅಂತ ಕಿರಿಸ್ಕೊಡ್ಲು. ಅದೇ ಕೊನೆ ಮಾತಾಗೋಯ್ತು ಸರ್, ಕೊನೆ ಮಾತಾಗೋಯ್ತು. ಬುದ್ಧಿ ಭ್ರಮಣೆ ಆಯ್ತು. ಅವಾಗಿಂದ ಹೀಗೆ ನಾನು ಕಂಡು ದೇವ್ರು ದೆವ್ವ ಅಂತ ಓಡಾಡ್ದೆ. ಏನು ಪ್ರಯೋಜನ ಆಗಲಿಲ್ಲ. ಕಡೆಗೊಬ್ರು ಡಾಕ್ಟ್ರು ಹಣ ಖರ್ಚು ಮಾಡಿದ್ರೆ ಮತ್ತೆ ನಿಮ್ ಮಗಳಿಗೆ ಮಾತು ಬರುತ್ತೆ ಅಂದ್ರು. ನೇರವಾಗಿ ಯಜಮಾನ್ರ ಹತ್ರ ಹೋದೆ. ಸರ್, ನನಗೆ ಸ್ವಲ್ಪ ಹಣ ಸಹಾಯ ಮಾಡಿ ಅಂತ ಕೇಳಿದೆ. ನಾನ್ ಹಣ ಸಂಪಾದನೆ ಮಾಡಿರೋದು ನಿನಗೆ ಕೊಡಕ್ಕಲ್ಲ ಅಂತ ಬಾಯಿಗೆ ಬಂದಾಗ ಅದು ಬಿಟ್ರು ಸರ್. ನಿಮ್ಮನೆ ಜೀತ ಮಾಡಾದ್ರೆ ಸಾಲ ತೀರಿಸ್ತೀನಿ, ನನ್ನ ಮಗಳಿಗೆ ಮತ್ತೆ ಮಾತು ಬರೋ ಹಾಗೆ ಮಾಡಿ ಅಂತ ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡೆ ಸರ್. ಅವ್ರ ಕನಿಕರ ಅನ್ನೋದು ಬರ್ಲಿಲ್ಲ. ಇನ್ನೇನ್ ಮಾಡ್ಲಿ ಸರ್, ಬೇರೆ ದಾರಿ ಇಲ್ದೆ ಕಳ್ತನ ಕೈ ಹಾಕ್ಬಿಟ್ಟೆ ಸರ್. ಇದೇ ತರ ಹಿಂದೆ ಒಂದ್ಸರಿ ಕಳ್ತನ ಅಂತ ಮಾಡಕ್ ಹೋಗಿ ನಿಮ್ಮ ಜಾಗದಲ್ಲಿದ್ದವ್ರ ಕೈ ಸಿಗಾಕೊಂಡ್ಬಿಟ್ಟೆ. ಆಗ ಆವತ್ತು ನಾನು ಅವ್ರ ಮೇಲೆ ಹಾಕಿದಾಗ ನಿಜವಾದ ಹಾವು ಅಂತ ತಿಳ್ಕೊಂಡು ಎದೆ ಬಡ್ತಾ ನಿಂತೋಗಿ ಸತ್ತೋದ್ರು. ಬೆಳಕರಿದ್ರೆ ಎಲ್ರಿಗೂ ಎಲ್ಲಿ ಗೊತ್ತಾಗುತ್ತೋ ಅಂತ ಆ ಹೆಣನ ನಾನೇ ಮಣ್ಣು ಮಾಡಿಬಿಟ್ಟೆ ಸರ್. ನಾನು ಮಾಡಿದ ಕಳ್ಳತನದ ಅಪವಾದ ನಿಮ್ಮಂತ ಒಳ್ಳೆಯವ್ರ ಮೇಲೆ ಬರಬಾರ್ದು. ಈಗಲೇ ಯಜಮಾನ್ರ ಹತ್ರ ಹೋಗಿ ಅವ್ರ ಕಾಲಿಗೆ ಬಿದ್ದು ನಾನು ಮಾಡಿದ ತಪ್ಪಾಯ್ತು, ಮೋಸ ಮಾಡಿದೆ ಅಂತ ಕೇಳ್ಕೊತೀನಿ. ಬನ್ನಿ ಸರ್. ಈಗ ಬೇಡ. ನೀವು ಮಾಡಿದ ತಪ್ಪೋ ಸರಿಯೋ ನನಗೆ ಗೊತ್ತಾಗ್ತಾ ಇಲ್ಲ. ಯಜಮಾನ್ರ ವಿಚಾರ ನಾಳೆ ನೋಡೋಣ. ನೀವು ನನ್ನ ಮಾತು ಭಯ ಪಡ್ಬೇಡಿ. ನಿಮ್ಮ ಮಗಳ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಎಷ್ಟೇ ದುಡ್ಡು ಖರ್ಚಾಗ್ಲಿ ಇವಳಿಗೆ ಮತ್ತೆ ಮಾತು ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಏನ್ ಮಾಡ್ತಿದ್ದೀರಿ? ನಿಮ್ ಮಗಳನ್ನ ನೋಡ್ಕೊಳ್ಳಿ. ಶಾರದಾ, ಶಾರದಾ, ಮತ್ತೆ ನಿನಗೆ ಮಾತು ಬರುತ್ತಮ್ಮ, ಮತ್ತೆ ನಿನಗೆ ಮಾತು ಬರುತ್ತೆ.
Coming. ಯಾರು? ಗೆಸ್ಟ್ ಹೌಸ್ ನಲ್ಲಿ ಯಜಮಾನ್ರನ್ನ ಯಾರೋ ಕೊಲೆ ಮಾಡ್ಬಿಟ್ಟಿದ್ದಾರೆ ಅಮ್ಮ ಅವರೇ. ಏತಿ ಏತಿ ಸಾಗಿಸಿ, ಬೇಗ ಸಾಗಿಸಿ. ಮೇಡಮ್ ಪ್ಲೀಸ್ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಿಶ್ಚಿತಾರ್ಥ ಮುಹೂರ್ತೋಸ್ತಿತ್ಯನುಗೃಹ್ಣಂತು ಸುಮುಹೂರ್ತೋಸ್ತು. ತಾಂಬೂಲ ಕೊಡಿ ಸರ್. ನಿಲ್ಲಿಸಿ. ಮಿಸ್ಟರ್ ಮೋಹನ್, ಎಸ್, ಯುವರ್ ಅಂಡರ್ ಅರೆಸ್ಟ್. ಕಾರಣ? ನಿನ್ನೆ ರಾತ್ರಿ ಗೆಸ್ಟ್ ಹೌಸ್ ನಲ್ಲಿ ಸದಾಶಿವ ಮೊದಲಿಯಾರ್ ಹಾಗೂ ಲಕ್ಕಣ್ ಹೆಂಡತಿ ಕೊಲೆ ಆಪಾದನೆ ಮೇಲೆ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀನಿ. ನಾನು ಕೊಲೆ ಮಾಡಿದ್ದೀನ? ಸಾಕ್ಷಿ? ನೀವು ಗೆಸ್ಟ್ ಹೌಸ್ ಒಳಗಡೆ ಹೋಗೋದನ್ನ ವಾಚ್ಮನ್ ಕಣ್ಣಾರೆ ನೋಡಿದಾನೆ. ನಾನು ಗೆಸ್ಟ್ ಹೌಸ್ ಹೋಗಿದ್ ನಿಜ, ಆದ್ರೆ ಅಷ್ಟ್ರಲ್ಲಿ ಅವ್ರು ಕೊಲೆ ಆಗ್ಬಿಟ್ಟಿದ್ರು ಅಂತ ನೀವ್ ಹೇಳ್ತಿದ್ದೀರಾ. ನಿಮ್ಮಿಬ್ಬರಿಗೂ ಜಗಳ ಆಯ್ತಂತೆ, ಆ ಕಾರಣಕ್ಕಾಗಿ ನೀವೇ ಕೊಲೆ ಮಾಡಿದ್ರಿ ಅಂತ ಜನ ಹೇಳ್ತಿದ್ದಾರೆ. ಜನ ಹೇಳಿದ್ರೆ ನನಗೂ ಆ ಕೊಲೆಗೆ ಯಾವ ಸಂಬಂಧನೂ ಇಲ್ಲ ಸರ್. ಮಿಸ್ಟರ್ ಮೋಹನ್, ನೀವೇನೇ ಹೇಳದಿದ್ರು ಕೋರ್ಟ್ ನಲ್ಲಿ ಬಂದು ಹೇಳಿ. ಇಂಥ ಶುಭ ಸಂದರ್ಭದಲ್ಲಿ ನೀವು ನೋಡಿ, ಕಾನೂನಿಗೆ ನ್ಯಾಯವೇ ಮುಖ್ಯ ಹೊರತು ಸಂದರ್ಭ ಅಲ್ಲ. ಇವ್ರಂಥವ್ರಲ್ಲ ಇನ್ಸ್ಪೆಕ್ಟರ್. ಐ ಆಮ್ ಸಾರಿ, ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ನಾನು ಇವ್ರನ್ನ ಅರೆಸ್ಟ್ ಮಾಡಲೇಬೇಕು. ಮೋಹನ್, ಏನಪ್ಪ ಇದು? ಏನೋ ಇದೆಲ್ಲ? ಹೆದರ್ಕೋಬೇಡಮ್ಮ, ನನಗೇನು ಆಗಲ್ಲ. ನಾನು ಖಂಡಿತ ವಾಪಸ್ ಬರ್ತೇನೆ ಸರ್. ಸರ್, ಇನ್ಸ್ಪೆಕ್ಟರ್ ಸರ್, ಸರ್ ದಯವಿಟ್ಟು ಅವ್ರು ಕರ್ಕೊಂಡು ಹೋಗ್ಬೇಡಿ ಸರ್. ಸರ್ ಸರ್ ಅವ್ರು ಕರ್ಕೊಂಡು ಹೋಗ್ಬೇಡಿ ಸರ್, ನನ್ನನ್ನು ಅರೆಸ್ಟ್ ಮಾಡಿ ಸರ್. ಯಾಕೆ ಸರ್, ನಮ್ ಬಾಸ್ನ ನನ್ನ ಹೆಂಡತಿನ ಕೊಂದವನು ನಾನು ಸರ್. ನೀನಾ? ಕಾರಣ? ಸರ್, ದಿನ ರಾತ್ರಿ ನನ್ನ ಹೆಂಡತಿ ಯಾವುದೋ ಒಂದು ಕಾರಣ ಕೊಟ್ಟು ನನ್ನನ್ನ ಮನೆಯಿಂದ ಹೊರ ಕಳಿಸ್ತಾ ಇದ್ಲು. ನಿನ್ನೆ ರಾತ್ರಿನೂ ಅದೇ ಆಯ್ತು ಸರ್. ನಾನು ಹೊರಗೆ, ಅವಳು ಒಳಗೆ. ಮಧ್ಯರಾತ್ರಿ ಚಳಿ, ಭೂತದ ಕಾಟ ಬೇರೆ.
ಒಳಗ್ ಹೋಗೋಣ ಅಂತ ಕಿಟಕಿಲಿ ಇಣಕ್ ನೋಡ್ದೆ. ಲಕ್ಕು, ಇವತ್ ನಿನ್ ಮ್ಯಾರೇಜ್ ಡೇ ಅಂತ ಹೇಳ್ದಲ್ಲ, ನಿನ್ ತಿಕ್ಕಲ್ ಗಂಡ ನಿನ್ ಹ್ಯಾಗ್ ಬಿಟ್ಟ? ಬಿಡೋದಾ? ನಾನೇ ಬಿಡಿಸ್ಕೊಂಡ್ ಬಂದೆ. ಹೇಗೆ? ಹೆಂಡತಿ ಮನಸ್ ಮಾಡಿದ್ರೆ ಗಂಡನ್ ಕಣ್ಣಗ್ ಮಣ್ಣೆರ್ಚೋದೇನೋ ದೊಡ್ಡ ವಿಷಯನಾ? ಮಾಮೂಲಿ ಹಂಗೊಂದ್ ಪ್ರಶ್ನೆ ಬಿಟ್ಟೆ ಉತ್ತರ ಕೊಡ್ತಾನ ಅವನು, ತಲೆ ಇಲ್ಲದ ತರ್ಲೆ. ಮಾಮೂಲಿ ಆ ದಡ್ಡನ್ ಹೊರಗಡೆ ಹಾಕ್ತೆ, ಈ ಜಾಣನ್ ಹುಡುಕೊಂಡು ಬಂದೆ. ಈ ರೀತಿ ಗಂಡಂದ್ರಿಗೆ ಮೋಸ ಮಾಡಿ ಇನ್ನೊಬ್ಬರ ಜೊತೆ ಸಂಬಂಧ ಇಟ್ಕೊಳ್ಳೋ ಹೆಂಡತಿರಿಗೆಲ್ಲ ಪಾಠ ಕಲಿಸ್ಬೇಕು ಅಂತ ನನ್ನ ಹೆಂಡತಿ ನಾನೇ ಕೊಂಡೆ ಸರ್. ಹೆಂಡತಿರ ಮಾತಿಗೆಲ್ಲ ಹೂಗುಟ್ಟೋ ಗಂಡಸರಿಗೆ ಜ್ಞಾನೋದಯ ಆಗ್ಬೇಕು ಅಂತ ಅವರಿಬ್ಬರು ನಾನು ಕೊಂದೆ ಸರ್. ಪ್ಲೀಸ್ ಪ್ಲೀಸ್ ಅರೆಸ್ಟ್ ಮೀ. ಐ ಆಮ್ ಸಾರಿ ಮಿಸ್ಟರ್ ಮೋಹನ್. ಕಾನ್ಸ್ಟೇಬಲ್, ಅರೆಸ್ಟ್. ರವಿ, ನಮ್ ತಂದೆನ ಯಾರೋ ಕೊಲೆ ಮಾಡಿದ್ರು ಗೊತ್ತಾ? ಗುಡ್ ನ್ಯೂಸ್. ಇನ್ಮೇಲೆ ಕೋಟ್ಯಾಂತರ ರೂಪಾಯಿ ಆಸ್ತಿಗಳಿಗೆಲ್ಲ ನೀನೇ ಒಡ್ತೀಯಲ್ವಾ? ರವಿ, ಬ್ಯಾಂಕ್ ಲೋನ್ ತಗೊಂಡ್ ಸ್ಟಾರ್ಟ್ ಮಾಡಿದ ಕ್ಲಬ್ ಕನ್ಸ್ಟ್ರಕ್ಷನ್ ಬ್ಯಾಂಕ್ ನವರೇ ವಶ ಮಾಡ್ಕೊಂಡ್ರು. ಉಳಿದ ಆಸ್ತಿನ ಸಾಲಕ್ಕೆ ಬಡ್ಡಿಗೆ ಅಂತ ಜಮಾ ಮಾಡ್ಕೊಳ್ಳೋದಕ್ಕೋಸ್ಕರ ಮಾರ್ವಾಡಿಗಳು ಕೋರ್ಟ್ಗೆ ಹೋದ್ರು. ಈಗ ನಮ್ಮ ಮನೇನು ಸೀಸ್ ಮಾಡಿದ್ದಾರೆ. ನಾನು ಎಲ್ಲಿರ್ಬೇಕು ಅಂತ ನನಗೊಂದು ಗೊತ್ತಾಗ್ತಾನೆ ಇಲ್ಲ. ನಾನು ನಿನ್ ಜೊತೆನೇ ಇರ್ತೀನಿ. ನನ್ ಜೊತೆನಾ? ಎಸ್, ನಮ್ ಸ್ನೇಹನ ಸಂಸಾರಕ್ಕೆ ಬದಲಾಯಿಸ್ಕೊಳ್ಳೋಣ. ಓಹೋ ರೋಹಿಣಿ, ನಾನೊಬ್ನೇ ನಿನ್ನ ಫ್ರೆಂಡು. ಜಾನಿ, ಇಕ್ಬಾಲ್, ಪೀಟರ್, ರಮೇಶ್, ದಿನೇಶ್ ಎಕ್ಸೆಟ್ರಾ ಎಕ್ಸೆಟ್ರಾ. ರವಿ, ಹಾಗೆಲ್ಲ ಹೇಳ್ಬೇಡ. ನನ್ನ ಹತ್ರ ಇರೋದೆಲ್ಲ ನೀನ್ ಕೇಳ್ದಾಗೆಲ್ಲ ಕೊಟ್ಟಿದ್ದೀನಿ. ನಾವು ಐ ಆಮ್ ಅಲೋನ್. ಪ್ಲೀಸ್. ನನ್ನೊಬ್ಬನಿಗೆ ಇಲ್ಲ, ನಿನ್ನ ಹತ್ರ ಇರೋದನ್ನೆಲ್ಲ ಬಹಳ ಜನ ಕೊಟ್ಟಿದ್ಯಾ. ಅವ್ರ ಹತ್ರ ಹೋಗಿ ಪ್ಲೀಸ್ ಅಂತ ಕೇಳು. ಟಿಪ್ಸ್ ಬಿಟ್ಬಿಟ್ಟು ಮಿಕ್ಕಿದ್ದನ್ನ ನೀನ್ ತಗೋ. ಮೇಡಮ್, ಮೀಟರ್ ಚಾರ್ಜ್. ವಾಚ ಬೇಡ ಮೇಡಮ್. ಪರವಾಗಿಲ್ಲ, ನನ್ನ ಹತ್ರ ಇರೋದಿದೊಂದೇ, ತಗೊಳ್ಳಿ.
ಬಂದೆ. ಏ ಪಾಪ ಬಾ 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 ಬಾರಂ ಬಾರಂ. ರಾಜಾ ಅಳ್ಬೇಡ. ಲಕ್ಷ್ಮಿ, ಇವತ್ತೇನಾಯ್ತು ಗೊತ್ತಾ? ಏನಾಯ್ತು? ಒಂದ್ ಹುಡುಗಿ ಆಟೋ ಹತ್ತಿ 13 ರೂಪಾಯಿ 50 ಪೈಸಾ ಮೀಟರ್ ಕಾಸು ಕೊಡೋಕಾಗ್ದೆ ಬೇಡ ಅಂದ್ರು ಕೈಯಲ್ಲಿ ಇದ್ದಿದ್ ರಿಸ್ಟ್ ವಾಚ್ ಬಿಚ್ಕೊಟ್ಬಿಡೋದ. ನಾನು ನಿಂಗೆ ಬರ್ಡೇ ಪ್ರೆಸೆಂಟೇಶನ್ ತರೋಣ ಅಂತಿದ್ದೆ, ಹೇಗ್ ಬಂದ್ಬಿಟ್ಟಿದೆ ನೋಡು. ಪ್ರೆಸೆಂಟೇಶನ್ ಇಲ್ದೇ ಇದ್ರೆ ನಾನ್ ಬರ್ತಾರೆ ನಡೆಯಲ್ವಾ? ಯಾವ್ದಿಲ್ದೇ ಇದ್ರು ಎಲ್ಲ ನಡೆಯುತ್ತೆ. ಆದ್ರೆ ಈ ನಿನ್ನ ಮುದ್ದು ಮುಖದ ಮೇಲೆ ಕಿರುನೆಗೆ ಇಲ್ದೇ ಇದ್ರೆ ನನ್ನ ಜಗತ್ತು ಒಂದ್ ಇಂಚು ಜರುಗೋದಿಲ್ಲ. ಪುಟ್ಲಕ್ಷ್ಮಿ 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 ಪುಟ್ಲಕ್ಷ್ಮಿ. ಅಣ್ಣ, ಯಾಕೆ ಲಕ್ಷ್ಮಿ, ಏನಾಯ್ತು? ನಮ್ಮ ಅಣ್ಣ ಕೂಗ್ದಾಗಾಯ್ತು. ಅಣ್ಣ? ಅಣ್ಣ 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 ನನ್ನ ಕ್ಷಮಿಸ್ಬಿಡಣ್ಣ. ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿದ್ಯಲ್ಲ, ಇದಕ್ಕಿಂತ ಇನ್ನೇನ್ ಬೇಕು? ಇವಳು ನನ್ ಮಗಳು ಮೀನಾ. ಎಷ್ಟು ಮುದ್ದಾಗಿದ್ದಾಳೆ? ಮೀನಾ ತಂದೆ. ಹಲೋ ಶೇಖರ್. ಹಲೋ. ಇದೆಲ್ಲ ಯಾವಾಗ, ಹೇಗೆ? ಅಣ್ಣ, ನಾವಿಬ್ರು ಪ್ರೀತಿಸ್ತಾ ಇದ್ವಿ. ನಮ್ ಮದ್ವೆಗೆ ಇವ್ರ ಮನೇಲಿ ಒಪ್ಕೊಳ್ಳಿಲ್ಲ. ಈ ವಿಷಯ ಅಮ್ಮನ್ ತಿಳಿಸೋಣ ಅಂತ ಮೋಟರ್ ಬೈಕಲ್ಲಿ ಬರ್ತಿರುವಾಗ ಆಕ್ಸಿಡೆಂಟ್ ಅಲ್ಲಿ ಇವ್ರಿಗೀಗಾಯ್ತು. ಮೊದ್ಲೇ ಅಮ್ಮ ಚೆನ್ನಾಗಿರೋ ಅಳಿಯಂಗೋಸ್ಕರ ಸಂಬಂಧ ಹುಡುಕ್ತಿರುವಾಗ ನಾನು ಇವನ್ನ ಪರಿಚಯ ಮಾಡಿಸಿದ್ರೆ ಮತ್ತೆ ಅಮ್ಮನಿಗೆ ಏನಾಗುತ್ತೋ ಅಂತ. ಅಯ್ಯೋ ಹುಚ್ಚಿ, ಅಮ್ಮ ಇಲ್ಲೇ ನನ್ ಜೊತೆಲೇ ಇದ್ದಾಳೆ. ಹೌದಾ? ನಾನು ಇಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಇನ್ಫ್ಯಾಕ್ಟ್ ಎಷ್ಟೋ ಸಲ ಭಾವನ್ನ ಈ ಊರಲ್ಲಿ ನಡೀತಿರೋ ಭೂತ ಚೇಷ್ಟೆಗೂ ನಮ್ ಭಾವಂಗೂ ಹತ್ತಿರದ ಸಂಬಂಧ ಇದೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ನನಗೂ ಭೂತಕ್ಕೂ ಸಂಬಂಧ? ಹೌದು. ಈ ಊರಿಗೆ ನಾನು ಮೊಟ್ಟ ಮೊದಲ ಸಲ ಬಂದಾಗ ನಿಮ್ಮ ಆಟೋದಲ್ಲೇ ಕೂತಿದ್ದು. ಕರೆಂಟ್ ಆಫ್ ಆದಾಗಾಯ್ತು, ಇವ್ರು ನನ್ನ ತಳ್ಳೇ ಬಿಟ್ರು. ಭೂತದ ಭಯ ಭಾವ. ನನ್ ಮಗು ಹೆಂಡತಿ ಜೊತೆಲಿ ಇರೋಕ್ಕೋಸ್ಕರ ಓಡ್ ಬಂದೆ ಅಷ್ಟೇ. ಮತ್ತೆ ನೀವು ನನ್ನ ನೋಡಿದಾಗೆಲ್ಲ ಯಾಕೆ ತಪ್ಪಿಸ್ಕೊಂಡು ಹೋಗ್ತಿದ್ರಿ? ನಾನಾ ನಿಮ್ಮ ನೋಡ್ತಾ ಇರೋದೇ ಇವತ್ತು. ಅಂದ್ರೆ ಇಷ್ಟು ದಿವಸ ಇವ್ರ ಮೇಲೆ ಅನುಮಾನ ಪಟ್ಟು ನಾನು ಫಾಲೋ ಮಾಡ್ತಿದ್ದು ವೇಸ್ಟ್ ಆಗೋಯ್ತು ಅಂತ ಆಯ್ತು. ಇಲ್ಲ, ಒಳ್ಳೇದೇ ಆಯ್ತು. ನಿಮ್ ತಂಗಿ ಸಿಕ್ಕಿದ್ಲಲ್ಲ. ಅಫ್ಕೋರ್ಸ್. ನೋಡ್ರಿ ಮಿಸ್ಟರ್ ಭಾವ, ನಾಳೆ ನನ್ನ ತಂಗಿ ಹುಟ್ಟಹಬ್ಬ. ನಾಳೆ ಬೆಳಿಗ್ಗೆ ಸರಿಯಾಗಿ 9 ಗಂಟೆಗೆ ನಿಮ್ಮ ಆಟೋದಲ್ಲೇ ಕೂತ್ಕೊಂಡು ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಬನ್ನಿ. ನಾನು ಅಮ್ಮನ್ ಕರ್ಕೊಂಡು ಬರ್ತೀನಿ. ಏಯ್ ಪುಟ, ಬಾ ಬಾ ಬಾ, ನಾಳೆ ನಿನ್ನ ಅಜ್ಜಿ ನೋಡ್ತೀಯಾ? ಬಾವಿ ಹತ್ರ ಅವತ್ತು ತಪ್ಪಿಸ್ಕೊಂಡೆ, ಆದ್ರೆ ಇವತ್ತು
ಏನ್ ತಗೊಳ್ತೀರಾ? ಏನು ಬೇಡ, ಈಗ ತಾನೇ ಎಲ್ಲ ಆಯ್ತು. ಸಂಕೋಚ ಪಟ್ಕೋಬೇಡಿ, ನಿಮ್ಮ ಆಫೀಸ್ ಅಂತ ತಿಳ್ಕೊಳ್ಳಿ. ಬಿಸಿ ರಕ್ತ ಕುಡಿತೀರಾ, ಹಸಿ ಮಾಂಸ ತಿಂತೀರಾ? ಹೇಳ್ತೀನಿ. ರೋಹಿಣಿ, am I correct? ಎಲ್ಲೆಲ್ಲಿ ಏನೇನ್ ನಡೆಯುತ್ತೋ ಆಗಿಂದಾಗ್ಲೇ ತಿಳ್ಕೊಳ್ಳೋ ಅತೀಂದ್ರಿಯ ಶಕ್ತಿ ನನಗಿದೆ. ರೂಪಾ, ರೂಪಾ, ಅಮ್ಮ ಅವ್ರ ಮನೇಲಿಲ್ಲ ಸರ್. ಬರ್ಬೇಕು ಬರ್ಬೇಕು ಅಳಿ ದೇವ್ರು. ರೂಪಾ ಎಲ್ಲಿದ್ದಾಳೆ ಗೊತ್ತಾ? ಮದುವೆ ಹತ್ರ ಬಂತಲ್ವೇ, ಇನ್ವಿಟೇಷನ್ ಕಾರ್ಡ್ಸ್ ನ ಆರ್ಸೋಕೋಸ್ಕರವಾಗಿ ಫ್ರೆಂಡ್ಸ್ ಜೊತೆ ಕಮರ್ಷಿಯಲ್ ಸ್ಟ್ರೀಟ್ ಹೋಗಿದ್ದಾಳೆ. ಇಷ್ಟೊತ್ತಾದ್ರೂ ಯಾಕೆ ವಾಪಸ್ ಬರ್ಲಿಲ್ಲ ಗೊತ್ತಾ? ಸ್ನೇಹಿತರ ಜೊತೆ ಸಿನಿಮಾಕ್ ಹೋಗಿರ್ತಾಳೆ. ನೋ, ಭೂತತ್ತರ ಊರೆಲ್ಲ ಸುತ್ತಾಡ್ತಿದ್ದಾಳೆ. ನನ್ ಮಗಳು ಭೂತನ? ಹೌದು, ಈಗ ತಾನೇ ನನ್ನ ಕಣ್ ತಪ್ಪಿಸಿ ಮಾಯವಾಗ್ಬಿಟ್ಟಿದ್ದಾಳೆ. ಆದ್ರೆ ಯಾಕೆ ಈ ತರ ನಾಟಕ ಆಡ್ತಿದ್ದಾಳೆ? ಅಳಿ ದೇವ್ರು, ನೀವು ತಪ್ಪು ತಿಳ್ಕೊಂಡಿದ್ದೀರಪ್ಪ. ಡಾಕ್ಟರ್ ವಿಶ್ವನಾಥ್, ನಾನು ಕಂಡಿರೋ ಕಟ್ಟು ಸತ್ಯನ ಮುಚ್ಚಿಡೋ ಪ್ರಯತ್ನ ಮಾಡಬೇಡಿ. ಯಾಕೆ ಈ ರೀತಿ ಆವೇಶದಲ್ಲಿ ಮಾತಾಡ್ತಿದ್ರಿ ನನ್ಗೆ ಅರ್ಥವಾಗ್ತಿಲ್ಲಪ್ಪ. ಈಗ ಅರ್ಥ ಆಗಲ್ಲ ಸರ್, ಆದ್ರೆ ನಾನು ಈ ನಿಗೂಢ ರಹಸ್ಯನ ಭೇದಿಸಿದ ಮೇಲೆ ಯಾರು ಏನು ನಿಮಗೆ ಅರ್ಥ ಆಗುತ್ತೆ. ಅಲ್ಲಿವರೆಗೆ ಮದುವೆ ಕೆಲಸನ ಮುಂದುವರೆಸದೆ ನಿಲ್ಲಿಸಿ. ಅಯ್ಯೋ ಅಳಿ ದೇವ್ರು, ದಯವಿಟ್ಟು ಆಗಿ ಮಾಡ್ಬೇಡಿ, ನನ್ ಮಾತು ಕೇಳಿ. ಕಮಲಮ್ಮ, ಏನಯ್ಯವ್ರೆ? ರೂಪಾ ಎಲ್ಲಿ ಹೋಗಿದ್ದಾಳೆ ಅಂತ ಫೋನ್ ಮಾಡಿದಾಳ? ಇಲ್ಲ, ರಾತ್ರಿ ಯಾವಾಗ ಹೋದ್ರೂ ಫೋನ್ ಮಾಡೋದಿಲ್ಲ. ಎಷ್ಟೊತ್ತಿಗೆ ಬರ್ತಾರೋ ಏನೋ ನನಗ್ ಗೊತ್ತಿಲ್ಲ. ಮದುವೆ ಬೇರೆ ಹತ್ರ ಬರ್ತಾ ಇದೆ, ಈ ತರ ನೋಡಿದ್ರೆ ಮದುವೆ ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾನೆ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ದೇವ್ರೇ, ನೀನೇ ಕಾಪಾಡ್ಬೇಕು. ನೀವಲ್ಲೇ ಇರಿ, ನಾನೇ ಬರ್ತೀನಿ. ಲಕ್ಷ್ಮಿ, ಅಪ್ಪ, ನೀನಲ್ಲೇ ಕೂತ್ಕೋ, ವತ್ಸಲ ಅಪ್ಪ. ಹೆದರ್ಕೋಬೇಡ. ರವಿ, ಇಲ್ಲೇ ಇದ್ದೀನಪ್ಪ. ಭಯಪಡಬೇಡ, ನಮ್ಮ ಆಂಜನೇಯ ಸ್ವಾಮಿ ನಮ್ಮನ್ನು ಖಂಡಿತ ಕೈ ಬಿಡೋಲ್ಲ. ಆಂಜನೇಯ, ಶ್ರೀ ಆಂಜನೇಯ ನಮೋ ನಮಃ. ಪ್ರಸನ್ನ ಆಂಜನೇಯ ಸ್ವಾಮಿ ನಮೋ ನಮಃ. ಸ್ವಾಮಿ ಆಂಜನೇಯ, ನನ್ ಕುಟುಂಬನ ಈ ರಾತ್ರಿ ಆ ದೆವ್ವದಿಂದ ಕಾಪಾಡ್ದಾಗೆ ಪ್ರತಿ ರಾತ್ರಿನೂ ಕಾಪಾಡಪ್ಪ. ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಮಾತಾಡ್ಬಿಟ್ಟು ಈಗ ರಾಜಿಗೆ ನಿನ್ ಕಳ್ಸದ್ದ? ಹಾಗೇನಿಲ್ಲ ಸರ್, ವಿಷಯ ಗೊತ್ತಾಯ್ತು, ನಾನೇ ಬಂದ್ಬಿಟ್ಟೆ. ಏ ಮೇಸ್ತ್ರಿ, ನಿಮ್ ಮೋಹನ್ಗೆ ರಾತ್ರಿ ಹೊತ್ತು ಕುಡಿಯೋ ಅಭ್ಯಾಸ ಇದೆಯೇನೆ? ಹಾಗೇನಿಲ್ಲ ಸರ್. ಇಲ್ಲ ಸ್ಕ್ರೂ ಲೂಸಾ? ಬುದ್ಧಿವಂತ ಸರ್. ಮತ್ತೆ ಯಾಕೆ ರಾತ್ರಿ ಎಲ್ಲ ಸಿಕ್ಕಾಬಟ್ಟೆ ಮಾತಾಡ್ದ? ಸರ್, ಒಂದೇ ಒಂದು ಮಾತು ನಿಜ ಹೇಳಿಬಿಡ್ಲಾ? ಹೇಳು. ವಿಧಾನಸೌಧ ಮಾಯ ಆಯ್ತು ಅಂದ್ರೂ ನಂಬಬಹುದು, MG ರೋಡೆ ಎದುರೋಯ್ತು ಅಂದ್ರೂ ನಂಬಬಹುದು, ಬೆಂಗಳೂರಿಂದ ಲಾಲ್ಬಾಗ್ಗೆ ಹಾರ್ ಹೋಯ್ತು ಅಂದ್ರೂ ನಂಬಬಹುದು. ಆದ್ರೆ ನಮ್ ಮೋಹನ್ ಅವ್ರ ಬಗ್ಗೆ ಅನುಮಾನ ಪಡೋ ಹಾಗೆ ಇಲ್ಲ ಸರ್. ಅವ್ರನ್ನ ಯಾರು ಬದಲಾವಣೆ ಮಾಡಕ್ ಆಗೋದು ಇಲ್ಲ, ಬದಲಾವಣೆ ಆಗೋದು ಇಲ್ಲ. ಮಾತು ಅಂದ್ರೆ ಮಾತು. ಅಂದ್ರೆ ನನ್ ಮಗಳು ಭೂತ ಅಂತಲಾ? ಒಂದೇ ಒಂದು ರಹಸ್ಯ ಇದೆ, ಹೇಳಿಬಿಡ್ಲಾ ಸರ್? ಅದೇನು ಹೇಳು. ಸತ್ತೋಗಿರೋ ನಿಮ್ಮ ದೊಡ್ಡ ಮಗಳು ಚಿಕ್ಕ ಮಗಳಲ್ಲಿ ಯಾಕೆ ಸೇರ್ಕೊಂಡಿರಬಾರ್ದು? ನಾಡಿನ ಮುನ್ನಡೆಗಾಗಿ ಕನ್ನಡ ಪ್ರಭ. ಏನಾಯ್ತು? ಸಂತೋಷ ಸುದ್ದಿ ಓದ್ಲಿಲ್ಲ? ಏನೋ ಅದು? ಒಂದು ಸಣ್ಣ ಏರಿಯಾ, ಅಲ್ಲಿ ಒಂದು ಸಣ್ಣ ಮನೆ. ಆ ಮನೆಗೆ ಒಬ್ಬಳೇ ಒಬ್ಳು ಮಗಳು. 3 ವರ್ಷದ ಹಿಂದೆ ಆ ಮಗಳು ಸತ್ತೇ ಹೋದ್ಲು ಅಂತ ಆಸೆನೇ ಬಿಟ್ಬಿಟ್ಟಿದ್ರು. ನಿನ್ನೆ ಇದ್ದಕ್ಕಿದ್ದಾಗೆ ದಿಢೀರ್ ಅಂತ ಅದೇ ಮನೆಯಲ್ಲಿ ಅದೇ ಮಗಳು ಪ್ರತ್ಯಕ್ಷವಾದ್ಲು. ಅವರ ತಂದೆ ತಾಯಿ ಅಣ್ಣ ತಮ್ಮಂದ್ರು ಎಷ್ಟು ಸಂತೋಷವಾಗಿರ್ಬೇಕು. ಇಷ್ಟು ದೊಡ್ಡ ಫೋಟೋ ಹಾಕಿ ಜಾಹೀರಾತನ್ನು ಕೊಟ್ರು. ಯಾಕಮ್ಮ? ಇವತ್ತಿಗೆ ನಮ್ ಲಕ್ಷ್ಮಿ ನಮ್ಮಿಂದ ದೂರ ಆಗಿ 3 ವರ್ಷ ಆಯ್ತು. ಇವತ್ತು ಅವಳು ಹುಟ್ಟಿದಬ್ಬ ಕಣೋ. ಅಮ್ಮ, ಅಕಸ್ಮಾತ್ ಇವತ್ತೇ ನಮ್ಮ ಲಕ್ಷ್ಮಿ ಸಿಕ್ಬಿಟ್ರೆ ಏನ್ ಮಾಡ್ತೀಯ? ಹೋಗೋ, ಅದೆಲ್ಲ ಆಗೋದಿಲ್ಲ ಕಣೋ, ಬರೀ ಕನಸು. ಅಕಸ್ಮಾತ್ ಸಿಕ್ಬಿಟ್ರೆ ಏನ್ ಮಾಡ್ತೀಯ ನೀನು? ಆಗ ನೋಡು ನಾನೇನ್ ಮಾಡ್ತೀನಿ ಅಂತ. ಏನಾಯ್ತು? ನಿನ್ನೆ ರಾತ್ರಿ ಕರೆಂಟ್ ಹೋಗಿತ್ತಲ್ಲ, ಒಂದ್ ಹೆಂಗ್ಸ್ ಬಲಿಯಾಗಿದ್ದಾಳೆ. ಹೌದಾ? ಅಯ್ಯೋ ಪಾಪ. ಇಷ್ಟು ದಿವಸ ನೀನಿಲ್ಲ ಅನ್ಕೊಂಡಿದ್ದೆ, ಈಗ ನೀನ್ ಇದ್ದೀಯ ಅಂತ ಸಂತೋಷದ
ಸತಿ ಗೊತ್ತಾಗ್ತಿದ್ದ ಹಾಗೇನೆ ಶಾಶ್ವತವಾಗಿ ಹೋಗ್ಬಿಟ್ಟೆಲ್ಲಮ್ಮ. ದುಡ್ಡು ಕುಡಿಯಪ್ಪ. ಅಳ್ಬೇಡ, ಇಲ್ಲೋಡು ಇಲ್ಲೋಡು. ದುಡ್ಡು ಮಮ್ಮಿ ಬರುತ್ತೆ ಅಳ್ಬೇಡ ಅಳ್ಬೇಡಪ್ಪ. ಪಾಪು ಇಲ್ಲೋಡು ಭಾವ, ಲಕ್ಷ್ಮಿ ಕಾಣಿಸ್ತಾ ಇಲ್ಲ. ಬನ್ನಿ ಲಕ್ಷ್ಮಿ ಬನ್ನಿ. ಲಕ್ಷ್ಮಿ 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 ಅಯ್ಯೋ ಅಯ್ಯೋ ಲಕ್ಷ್ಮಿ. ಮಗನ ಎತ್ಕೊಳ್ಳಿ. ಪಾಪು ಪಾಪು ಮಮ್ಮಿನ್ ಬಿಟ್ ಬಾ ಪಾಪು. ಇಷ್ಟು ದೊಡ್ಡ ಆಸ್ಪತ್ರೆಯಲ್ಲಿ ನನ್ನ ಮಗಳಿಗೋಸ್ಕರ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಅಂತಿರಲ್ಲ ಸರ್. ದೇವ್ರು ಎಲ್ಲೋ ಇದ್ದಾರೆ ಅಂತಾರೆ. ನನ್ನ ಭಾಗಕ್ಕೆ ನೀವೇ ದೇವ್ರು ಸರ್, ನೀವೇ ದೇವ್ರು. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೇನೆ ನನಗೆ ತೃಪ್ತಿ. ಇದನ್ನ ಇಟ್ಕೊಳ್ಳಿ. ನಿಮ್ ಮಗಳಿಗೆ ಮಾತು ಬಂದ್ರೆ ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಬೇಕು ತಗೊಳ್ಳಿ. ಡಾಕ್ಟರ್ ಏನ್ ಹೇಳಿದ್ರು ಇಲ್ಲ ಅಂತ ಹೇಳ್ಬೇಡಿ. ಇನ್ನೂ ಹೆಚ್ಚಿನ ಹಣ ಬೇಕಾಗಿದ್ರೆ ಸಂಕೋಚ ಪಟ್ಕೋಬೇಡಿ, ನನ್ನ ಹತ್ರ ಬನ್ನಿ, ನಾನು ಬರ್ತೀನಿ. ನೋಡ್ರಿ ರೂಪ, ನೆನೆದವರು ಮನದಲ್ಲಿ ಅನ್ನೋ ಹಾಗೆ ಮಾತಾಡಿದ ಹಾಗೇನೆ ಮೋಹನ್ ಬಂದ. ಅಮ್ಮ ಹೇಗಿದೆಯಮ್ಮ? ಮೋಹನ್, ನಿಶ್ಚಿತಾರ್ಥ ಆಗಿ ಮುಹೂರ್ತ ಇಟ್ಕೊಂಡ್ಮೇಲೆ ಇವಳ ಮನೆ ಹೋಗಿ ಮದುವೆ ಬೇಡ ಅಂತ ಏನೇನೋ ಹೇಳಿದಿಯಂತೆ. ಹೌದು ಹೇಳ್ದೆ. ಗೊತ್ತಿದ್ದು ಯಾರಾದ್ರೂ ಭೂತಾನ ಮದುವೆ ಮಾಡ್ಕೋತಾರ? ನೀನು ಕತ್ಲಲ್ಲಿ ಯಾರನ್ನೋ ನೋಡಿ ರೂಪ ಅಂತ ಅನ್ಕೊಂಡಿದ್ಯೇನೋ? ಇಲ್ಲಮ್ಮ, ನಾನು ಕಣ್ಣಾರೆ ನೋಡಿದ್ದೆ.
ಇದೇನು ಈ ರೀತಿ ಮಾತಾಡ್ತಾ ಇದೆಯಲ್ಲ? ಅಮ್ಮ, ನಮ್ಮ ಲಕ್ಷ್ಮೀನ್ ಬಲಿ ತಗೊಂಡಿರೋ ಭೂತ ಇಲ್ಲೇ ಇದೆಯಲ್ಲ, ನಮ್ಮಿಬ್ರು ಸಾವು ಖಂಡಿತ. ಮೋಹನ್, ಸತ್ಯ ಏನಂತ ಗೊತ್ತಿಲ್ಲದೆ ಸುಮ್ಮನೆ ಮಾತಾಡ್ಬೇಡ. ಏನದು ಸತ್ಯ? ನನ್ಗೇನು ಗೊತ್ತಿಲ್ಲ. ಇದನ್ನೆಲ್ಲ ನಾನು ನಂಬೇಕಾ? ಮೋಹನ್, ಬಾಮ, ನೀನು ಬಾರೋ. ಬಾಮ ರೂಪ, ಬಾ. ಆ ದೇವಿಗೆ ನಮಸ್ಕಾರ ಮಾಡಿ ಕುಂಕುಮ ಹಣೆಗಿಟ್ಕೋ. ಆವಾಗ್ಲೇ ಮೋಹನ್ ಅನುಮಾನ ತೀರುತ್ತೆ, ನಿಮ್ ಮದುವೆ ಆಗುತ್ತೆ. ಹೋಗಮ್ಮ, ಹೋಗಮ್ಮ, ನಮಸ್ಕಾರ ಮಾಡು. ಏನಮ್ಮ ಹಾಗೆ ನೋಡ್ತಾ ಇದ್ಯಾ? ಈಗ ನಿನ್ನ ನೋಡಿದ್ರೆ ನನಗೂ ಅನುಮಾನ ಬರ್ತಾ ಇದೆ. ಈ ದೇವಿಗೆ ನಮಸ್ಕಾರ ಮಾಡಿದ್ರೆ ಮಾತ್ರ ನಿಮ್ಮ ಅನುಮಾನ ಹೋಗುತ್ತೆ ಅಂದ್ರೆ ನಾನ್ ಮಾಡಲ್ಲ. ಈ ಶಕ್ತಿ ಕುಂಕುಮ ಇಟ್ಕೊಂಡ್ರೆ ಮಾತ್ರ ನನ್ನ ಮದುವೆ ಆಗುತ್ತೆ ಅಂದ್ರೆ ನಾನು ಇಟ್ಕೊಳ್ಳಲ್ಲ. ಅತ್ತೆ, ನಿಮ್ಮಂಥ ಅನುಮಾನಸ್ಥರ ಮೂಢನಂಬಿಕೆಗಳ ಮಧ್ಯೆ ಬದುಕೋಕ್ ನನಗೆ ಇಷ್ಟನೂ ಇಲ್ಲ, ಸಾಧ್ಯನೂ ಇಲ್ಲ. ಸತ್ಯ ಏನು ಅಂತ ತಿಳ್ಕೊಂಡು ನೀವಾಗ ಬಂದ್ರೇನೆ ಈ ಮದುವೆ. ಇಲ್ಲ, ಗುಡ್ ಬೈ. ಮೋಹನ್, ಏನು ಇದೆಲ್ಲ? ಬೇಡಪ್ಪ. ಇಲ್ಲ, ರೂಪ ಹೇಳಿದ್ದು ಸತ್ಯ ಅಥವಾ ನಾನ್ ನೋಡಿದ್ ಸುಳ್ಳು ಅಂತ ಇವತ್ತೇ ತೀರ್ಮಾನ ಆಗ್ತದೆ. ಮೋಹನ್, ರೋಹಿಣಿ, ನೀನು? ಹೌದು. ಮಾಡಬಾರದು ಪಾಪಗಳನ್ನೆಲ್ಲ ಮಾಡಿದ್ಮೇಲೆ ಜೀವನದ ನಿಜವಾದ ಅರ್ಥ ಈಗ ಗೊತ್ತಾಯ್ತು. ಅದಕ್ಕೆ ಓ ಮೈ ಲಾರ್ಡ್, ಫಾರ್ಗಿವ್ ಮೀ ಫ್ರಮ್ ಆಲ್ ದ ಸಿನ್ಸ್ ಐ ಹ್ಯಾವ್ ಕಮಿಟೆಡ್. ಜೀಸಸ್ಗೆ ಶರಣಾದೆ, ಶಾಂತಿ ಸಿಕ್ತು. ಮೇ ಗಾಡ್ ಬ್ಲೆಸ್ ಯು. ಎಕ್ಸ್ಕ್ಯೂಸ್ ಮೀ ಡಾಕ್ಟರ್, ನಾನು ಮದನ್ ಮೋಹನ್ ಅಂತ, ಆರ್ಕಿಟೆಕ್ಟ್. ಐ ಸಿ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿನ್ನೆ ಪೋಸ್ಟ್ ಮಾರ್ಟಮ್ಗೆ ಬಂದ ಶವ ನನ್ನ ತಂಗಿದು. ಓ, ಐ ಆಮ್ ಸೋ ಸಾರಿ. ಪೋಸ್ಟ್ ಮಾರ್ಟಮ್ ಮಾಡಿದ್ ನೀವೇ ತಾನೆ? ಹೌದೌದು, ನಾನೇ. ಡಾಕ್ಟರ್, ನನ್ನ ತಂಗಿ ಸಾವಿಗೆ ಕಾರಣ ಏನು ಅಂತ ಗೊತ್ತಾಯ್ತಾ? ನಾನು ಈ ಊರಿಗೆ ಟ್ರಾನ್ಸ್ಫರ್ ಆಗಿ ಬಂದಾದ್ಮೇಲೆ ಸುಮಾರು 5 ಬಾಡಿಗಳ ಪೋಸ್ಟ್ ಮಾರ್ಟಮ್ ಅನ್ನ ನಾನು ಮಾಡಿದ್ದೇನೆ. ನಮಸ್ಕಾರ. ನಮಸ್ಕಾರ. ಹೇಗಿದೆಯಾ? ದೇಹದ ಮೇಲಾಗ್ಲಿ ದೇಹದ ಒಳಗಾಗ್ಲಿ ನಮಸ್ಕಾರ, ಯಾವುದೇ ರೀತಿಯ ಗುರುತು ಸಹ ಇರಲಿಲ್ಲ ನೋಡಿ. ನನಗೆ ಇದು ಆಶ್ಚರ್ಯ ಅನ್ಸುತ್ತೆ. ಮೆಡಿಕಲ್ ಸೈನ್ಸ್ಗೆ ಒಂದು ಚಾಲೆಂಜ್ ಆಗ್ಬಿಟ್ಟಿದೆ. ಮಿಸ್ಟರ್ ಸುನಿಲ್. ಎಸ್ ಡಾಕ್ಟರ್. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ರೆಡಿ ಆಗಿದೆಯಾ? ಇನ್ನೊಂದು ಅರ್ಧ ಗಂಟೆಲಿ ಕೊಟ್ಬಿಡ್ತೇನೆ ಡಾಕ್ಟರ್. ಬೇಗ ಕಳಿಸ್ಕೊಡಿ. ಓಕೆ ಡಾಕ್ಟರ್, ನನ್ನ ತಂಗಿ ಶಿವದ ಮೇಲೆ ಗಾಯದ ಕಲೆ, ಆಪರೇಷನ್ ಮಾರ್ಕ್ ಏನಾದ್ರೂ ಇತ್ತಾ? ಇಲ್ವಲ್ಲ. ಸರಿಯಾಗಿ ನೋಡಿದ್ರ? ಸರಿಯಾಗಿ ನೋಡಿದೆ. ಯಾಕೆ? ಏನಿಲ್ಲ, ನಾನು ನನ್ನ ತಂಗಿ ಶಿವ ನೋಡಿದಾಗ
ಹೊಟ್ಟೆ ಮೇಲಿನ ಗುರುತು ಆಪರೇಷನ್ ಆದ್ಮೇಲೆ ಒಂದು ಮಾರ್ಕ್ ಇರುತ್ತಲ್ಲ ಆ ತರ ಆಯ್ತು. ಆದ್ರೆ ಲಕ್ಷ್ಮಿಗೆ ಯಾವ ಆಪರೇಷನ್ ಆಗಿರ್ಲಿಲ್ಲ ಡಾಕ್ಟರ್. ಅವಳ ಗಂಡನೂ ಅದನ್ನೇ ಕನ್ಫರ್ಮ್ ಮಾಡ್ದ. ಅದಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಂದಾದ್ರೂ ನಿಜ ಗೊತ್ತಾಗಬಹುದು ಅಂತ ಆಸೆ ಪಟ್ಟಿದ್ದೆ. ಆದ್ರೆ ನೀವ್ ಹೇಳ್ತಿದ್ದೀರಾ ಯಾವ ಗುರುತು ಇರ್ಲಿಲ್ಲ ಅಂತ. ನನಗೀಗ ಸಂಶಯ ಬರ್ತಾ ಇರೋದು ಈ ಗುರುತಿಂದ. ಡಾಕ್ಟರ್ ನೀವು ಡಾಕ್ಟರ್ ಎನಿಥಿಂಗ್ ಸೀರಿಯಸ್? ನೀವೇನು ಯೋಚನೆ ಮಾಡಬೇಡಿ, ಇನ್ನೊಂದು ವಾರದಲ್ಲಿ ನಾಯಿ ಗುಣ ಹೊಂದುತ್ತೆ. ಥ್ಯಾಂಕ್ ಯು ಡಾಕ್ಟರ್. ಈ ಹಣ ಇಟ್ಕೊಳ್ಳಿ, ಒಂದು ವಾರ ಇಲ್ಲೇ ಇರಲಿ. ಎಲ್ಲ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅದನ್ನ ಬಿಟ್ಬಿಡಿ. ಈ ನಾಯಿ ನಿಮ್ದಲ್ವಾ? ಅಲ್ಲ, ರಸ್ತೆಯಲ್ಲಿ ಬರ್ತಿರುವಾಗ ಆಕ್ಸಿಡೆಂಟ್ ಆಗಿತ್ತು, ಎತ್ಕೊಂಡ್ಬಂದು. ಥ್ಯಾಂಕ್ ಯು. ಓಕೆ, ಬಾಯ್ ಬಾಯ್. ಬುದ್ಧಿಗಿದ್ದೆ ಇದೆಯೇನೆ? ಎಷ್ಟು ಸಾರಿ ನಾನು ನಿನ್ಗೆ ಹೇಳೋದು, ನೀನ್ ಅವನ್ ಕಣ್ಣಿಗೆ ಬೀಳ್ಕೂಡ್ದು ಅಂತ. ನಾನು ಅವ್ರ ಕಣ್ಣಿಗೆ ಬೀಳ್ಲಿಲ್ಲ ಅಂದ ಮಾತ್ರಕ್ಕೆ ನಿಮ್ ವ್ಯವಹಾರ ಮುಚ್ಚಿಡಕ್ಕಾಗತ್ತಾ? ಯಾವತ್ತಾದ್ರೂ ಒಂದಿನ ನಿಮ್ ಗೊತ್ತಾಗೆ ಆಗುತ್ತೆ. ಏನಂದ್ರೆ ನಿನ್ನ ಈಗ ಓ ಇಲ್ಲಿಗೆ ಬಂದ್ಯಾ?
ಯಾರು ನೀನು? ಯಾಕೆ ಕೆಲಸ ಮಾಡ್ತಾ ಇದೀಯಾ? ಹೇಳು. ಇಲ್ಲ, ನಾನು ಹೇಳಲ್ಲ. ಹೇಳು. ನಾನು ಹೇಳಲ್ಲ. ಹೇಳು. ಬಾಸ್ಗೆ ನಾನು ದ್ರೋಹ ಮಾಡಲ್ಲ. ಹೇಳು. ಮಾಡಲ್ಲ. ಹೇಳು. ಇದೆಲ್ಲ ಏನ್ ನಡೀತಾ ಇದೆ ರೂಪ? ನಾನ್ ರೂಪ ಅಲ್ಲ, ದೀಪ. ನಾವಿಬ್ರು ಅವಳಿ ಜವಳಿ. ನನಗಂತೂ ಮದುವೆ ಆಗೋ ಯೋಗ ಇಲ್ಲ. ನಿಮ್ಮನ್ ಪ್ರೀತಿಸ್ತಾ ಇರೋ ನನ್ನ ತಂಗಿ ಆದ್ರೂ ಮದುವೆ ಮಾಡ್ಕೊಂಡು ಸುಖವಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಈ ಸತ್ತೋಗಿರೋ ನಕಲಿ ಅಪ್ಪನ್ನ ನಿಮ್ ಹತ್ರ ಕಳಿಸಿ ಮದುವೆ ಫಿಕ್ಸ್ ಮಾಡಿಸ್ದೆ. ಯಾಕೆ ನಾಟಕ ಇಲ್ಲ? ನನ್ ತಂಗಿ ಸುಖವಾಗಿರ್ಬೇಕು ಅಂತ ನೀವಿಲ್ಲಿಂದ ಹೋಗಿ, ಮೊದಲು ನೀವಿಲ್ಲಿಂದ ಹೋಗಿ ಮೋಹನ್ ಮದುವೆ ಮಾಡ್ಕೊಂಡು ಪ್ಲೀಸ್. ಇಲ್ಲ, ನಿಜವಾದ ತಂದೆ ಏನಾದ್ರು? ಇನ್ನು ಬದುಕೇ ಇದ್ದೀನಪ್ಪ. ನೀವು ನನ್ನ ಭಾವಿ ಅಳಿಯ ಅಂತ ಅನ್ನೋದು ಈಗ ಗೊತ್ತಾಯ್ತು. ಬಹಳ ಸಂತೋಷ. ನೋಡಿ, ನನ್ನ ರೂಪನ್ ಮದುವೆಯಾಗಿ ನಮ್ಮ ಆಸ್ತಿನೆಲ್ಲ ಮಾರ್ಬಿಟ್ಟು ಎಲ್ಲಾರು ದೂರ ಹೋಗಿ ಜೀವನ ಸಾಗಿಸಿ ಈ ನರಕದಿಂದ ದೂರ ಹೊರಟ. ಡಾಕ್ಟರ್, ನಾನು ಇಲ್ಲಿಗೆ ಬಂದಿರೋದು ದೂರ ಹೋಗೋಕ್ಕಲ್ಲ, ಈ ನಿಗೂಢ ರಹಸ್ಯ ಭೇದಿಸ್ಲಿಕ್ಕೆ. ಅಯ್ಯೋ, ಈ ತರ ಹೇಳ್ಕೊಂಡು ಬಹಳ ಜನ ಬಂದ್ರು, ಎಲ್ಲ ಸತ್ತು ಹೋದ್ರು. ಪ್ಲೀಸ್ ಲಿಸನ್ ಮೀ. ದಯವಿಟ್ಟು ಇಲ್ಲಿಂದ ಹೊರಟು. ಮೈ ಗಾಡ್, ಅವ್ರು ನನ್ನ ಕರಿತಾ ಇದ್ದಾರೆ, ನಾವು ಹೋಗ್ಬೇಕು. ನಿಂತ್ಕೊಳ್ಳಿ ಡಾಕ್ಟರ್. ಐ ಸೇ ಡೋಂಟ್ ಮೂವ್. ಇದೆಲ್ಲ ಏನು? ನಿಜ ಹೇಳಿ, ಇದೆಲ್ಲ ಯಾಕೆ ನಡೀತಾ ಇದೆ? ನೀವೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮನಿದ್ದೀರಿ? ಪ್ಲೀಸ್ ಪ್ಲೀಸ್ ಡೋಂಟ್ ಆಸ್ಕ್ ಮೀ. ಹಾಗಾದ್ರೆ ಇದಕ್ಕೆಲ್ಲ ನೀವೇ ಕಾರಣ. ಅಯ್ಯೋ, ನಾನಲ್ಲಪ್ಪ. ಮತ್ತಿನ್ಯಾರು? ಇದ್ರ ಬಗ್ಗೆ ಒಂಚೂರು ಮಾತಾಡೋದು ಅಪಾಯವಾದರೂ ನನ್ನ ಮಗಳು ರೂಪ ಚೆನ್ನಾಗಿರ್ಲಿ ಅನ್ನೋ ದೃಷ್ಟಿಯಿಂದ ಹೇಳ್ಬಿಡ್ತೀನಿ. ನಾನು ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಿದ್ದಾಗ ಹೇರಳವಾಗಿ ಹಣ ಸಂಪಾದನೆ ಮಾಡ್ತಿದ್ದೆ. ಆಗ ನಾನು ಕಿಡ್ನಾಪ್ ಮಾಡ್ಕೊಂಡು ಬಂದ್ರು. ಯಾರನ್ನೋ ಒಬ್ಬರನ್ನ ಕರ್ಕೊಂಡು ಬಂದು ಅವರೇ ಅನಸ್ತೇಶಿಯ ಕೊಟ್ಟು ಕಣ್ಕೀಳಿ ಅಂತ ಬಲವಂತ ಮಾಡಿದ್ರು. ಆಗೋದಿಲ್ಲ ಅಂತಂದೆ. ನನಗೆ ಚಿತ್ರಹಿಂಸೆ ಕೊಟ್ರು. ಏನೇ ಮಾಡಿದ್ರು ಆಗೋದಿಲ್ಲ ಅಂತಂದೆ. ಕೊನೆಗೆ ನನ್ನ ಮಗಳು ದೀಪನ್ ಕರ್ಕೊಂಡು ಬಂದು ನನ್ನ ಕಣ್ಣೆದುರಿಗೆ ಅದನ್ನೆಲ್ಲ ನೋಡಿ ತಡೆಯಕ್ಕಾಗದೆ ವಿಧಿ ಇಲ್ಲದೆ ಒಪ್ಕೋಬೇಕಾಯ್ತು. ನಾನ್ ಭೂತವಾಗಿ ನಟಿಸ್ದೆ ಹೋದ್ರೆ ನನ್ನ ಕಣ್ಣೆದ್ರಿಗೆನೆ ನಮ್ ತಂದೆನ ನನ್ನ ತಂಗಿನ ಸಾಯಿಸ್ತೇನೆ ಅಂತ ಹೆದರ್ಸಿದ್ರು. ಅದಕ್ಕೇನೆ ಅವರು ತಂದ ದೇಹಗಳಿಂದ ಕಿಡ್ನೀಸು, ಕಣ್ಣುಗಳು, ಹೃದಯ ತೆಗೆಯೋದೇ ನನ್ನ ಕೆಲಸ. ಅವುಗಳನ್ನ ವಿದೇಶಿಗಳಿಗೆ ಪಾರ್ಸಲ್ ಮಾಡಿ ಇಂತಹ ಕೆಟ್ಟ ಕೆಟ್ಟ ಮಾದಕ ಪದಾರ್ಥಗಳನ್ನ ತರಿಸಿ ದುಡ್ಡು ಮಾಡೋದೇ ಅವ್ರ ಕೆಲಸ. ಅವರು ಅಂದ್ರೆ ಯಾರು? ಸೂತ್ರಧಾರ ಯಾರು? ಅದೇ ನಿಗೂಢ ರಹಸ್ಯ. ಇಷ್ಟು ದಿನ ಆಯ್ತು ನನಗೆ ಗೊತ್ತಾಗ್ಲಿಲ್ಲಪ್ಪ. ನೀವು ಹೋಗ್ಬೇಕಲ್ಲ? ಹೌದಪ್ಪ, ಹೋಗಿ. ವಾಟ್ ಅಬೌಟ್ ಯು? ನನ್ನ ಬಗ್ಗೆ ಯೋಚನೆ ಮಾಡಿ. Please go. ನೀವು ಹೊರಡಿ, ನೀವು ಹೋಗಿ. ಡೋಂಟ್ ವರಿ ಅಬೌಟ್ ಮೀ. ಕಮ್ ಆನ್. ಡಾಕ್ಟರ್, ಒಳಗಡೆ ಬಾಡಿ ಇದೆ, ಆಪರೇಟ್ ಮಾಡಿ ಕಿಡ್ನಿ ತಕ್ಕೊಡಿ. ಪಾಸ್ವರ್ಡ್ ಕಳಿಸ್ಕೊಡ್ಬೇಕು, ಅರ್ಜೆಂಟ್. ಅಮ್ಮ, ಇವ್ರು ನನ್ನ ತಾಯಿ. ಹೌದಾ? ಅಮ್ಮ ಅಮ್ಮ ಅಮ್ಮ, ನಾನಮ್ಮ. ಅವ್ರಿಗೆ ಪ್ರಜ್ಞೆ ಇಲ್ಲ. ಅಮ್ಮ ಅಮ್ಮ, ನಾನಮ್ಮ. ಮೋಹನ್, ನೀನ್ ಈ ಊರ್ ಬಿಟ್ಟು ಹೋಗ್ಲಿ ಅಂತ ಭೂತ್ ಬಂಗ್ಲಾ ತೋರ್ಸಿದ್ವಿ. ನೀನ್ ಹೋಗ್ಲಿಲ್ಲ. ನಿನ್ನ ಕೊಲ್ಲಬೇಕು ಅಂತ
ನಿನ್ ಕಾರಿಗೆ ಅಡ್ಡ ಬಂದೆ, ಅವತ್ತು ನೀನು ಉಳ್ಕೊಂಡಿ. ಅದಕ್ಕೆ ನಿನ್ ತಂಗಿನ ಕೊಲೆ ಮಾಡಿದೆ. ಆದ್ರೂ ನೀನು ಹೆದರ್ಲಿಲ್ಲ, ಈ ಊರು ಬಿಟ್ಟು ಹೋಗ್ಲಿಲ್ಲ. ಆದ್ರೆ ಇವತ್ತು ಈ ಮೃತ್ಯು ಪಂಜರದಲ್ಲಿ ನೀನಾಗೆ ಬಂದು ಸಿಕ್ಕಾಕೊಂಡಿದೀಯ. ಇವತ್ತು ನಿನ್ನ ತಾಯಿ ಜೊತೆ ನಿನ್ನನ್ನು ಕೊಂದು ನಿಮ್ಮ ಹೆಣಗಳನ್ನ ನಮ್ಮ ಬಾಸ್ಗೆ ತೋರಿಸಿ ಬಹುಮಾನ ಗಿಟ್ಟಿಸ್ತೀನಿ. ಫರ್ನಾಂಡಿಸ್, ಆ ಬಾಡಿ ಒಳಗಿರೋ ಕಿಡ್ನಿ ತೆಗೆದು ಅರ್ಜೆಂಟ್ ಆಗಿ ಬಾಸ್ಗೆ ಪಾರ್ಸಲ್ ಮಾಡಿ.
ಸರ್ಕಲ್ ಇನ್ಸ್ಪೆಕ್ಟರ್ ನೀವು ಕಡಿ ಮ್ಯಾನಿಯಾಕ್, ನೀನು ಮಾಡಿದ ಅಪರಾಧಗಳಿಗೆಲ್ಲ ನಿನ್ನನ್ನು ನಾನು ಅರೆಸ್ಟ್ ಮಾಡ್ತಾ ಇದ್ದೇನೆ. ನನ್ನನ್ನು ಅರೆಸ್ಟ್ ಮಾಡ್ಲಿಕ್ಕೆ ನೀನ್ ಯಾರು? ನಾನು ಸರ್ಕಲ್ ಇನ್ಸ್ಪೆಕ್ಟರ್ CI. ನಾನು CBI ಏಜೆಂಟ್. ಹನಿಮೂನ್ ಹೋಗ್ತಾ ಇದ್ದೀರಿ ನೀವಿಬ್ರು. ಈ ಮುದುಕ ನೀನ್ ಯಾಕಪ್ಪ ಜ್ಞಾಪಿಸ್ಕೋತೀರಿ? ಹಾಗೇನಿಲ್ಲ ಡಾಕ್ಟರ್, ಐ ಮೀನ್ ಮಾವ. ಬಾಯ್. ಹಲೋ Hello. ಐ ಎಂ SK ರುದ್ರ, ರಿಟೈರ್ಡ್ ಲೆಫ್ಟಿನೆಂಟ್ ಕರ್ನಲ್. ಓ, ಈ ಏರಿಯಾದಲ್ಲಿ ನಡೆದ ದುರ್ಘಟನೆಗಳನ್ನ ನಾನು ನೋಡ್ತಾ ಇದ್ರು ನಾನು ಏನು ಮಾಡಕ್ ಸಾಧ್ಯವಾಗ್ಲಿಲ್ಲ. ಯಾಕಂದ್ರೆ ಯುದ್ಧದಲ್ಲಿ ನನ್ನ 2 ಕಾಲುಗಳನ್ನು ಕಳ್ಕೊಂಡೆ. ಓ, ಐ ಆಮ್ ಸಾರಿ. ಈ ನಿಗೂಢ ರಹಸ್ಯವನ್ನು ಭೇದಿಸಿದ ಹೀರೋ ವಿಶ್ ಯು ಅ ವೆರಿ ಹ್ಯಾಪಿ ಹನಿಮೂನ್. ಥ್ಯಾಂಕ್ ಯು. ಗುಡ್ ಲಕ್. For more updates, like, comment, subscribe to our channel.